ಓಕೆ, ಎಲ್ಲರಿಗೂ ನಮಸ್ಕಾರ. ಎಕನಾಮಿಕ್ಸ್ ಮಾಡ್ಯೂಲ್, ಎಕನಾಮಿಕ್ಸ್, ಇಂಡಿಯನ್ ಎಕನಾಮಿಕ್ಸ್ ಈ ಒಂದು ಸೀರೀಸ್ಗೆ ಮ್ಯಾರಥಾನ್ಗೆ ನಮಸ್ಕಾರ ಅಂತ ಹೇಳ್ತಾ, ಇವತ್ತಿನ ಒಂದು ಕ್ಲಾಸ್ ನಾವು ಪ್ರೈಮರಿ ಮಾರ್ಕೆಟ್ ಬಗ್ಗೆ ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಕ್ಯಾಪಿಟಲ್ ಮಾರ್ಕೆಟು, ಮನಿ ಮಾರ್ಕೆಟ್ ನೋಡಿದ್ವಿ, ಬಾಂಡ್ಸ್ಗಳ ಬಗ್ಗೆ ನೋಡಿದ್ವಿ, ಶೇರ್ಸ್ ಅಂದ್ರೇನು, ಇಕ್ವಿಟಿ ಶೇರ್ಸ್ ಅಂದ್ರೇನು, ಪ್ರಿಫರೆನ್ಸ್ ಶೇರ್ಸ್ ಅಂದ್ರೇನು, ಬಾಂಡ್ಸಲ್ಲಿ ಟೈಪ್ಸ್ ಆಫ್ ಬಾಂಡ್ಸ್ ನೋಡಿದ್ವಿ ಆಯಿತಾ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ಕ್ರೆಡಿಟ್ ಬ್ಯೂರೋ ನೋಡಿದ್ವಿ. ಸೊ ಇಷ್ಟು ಬಂದು ಲಾಸ್ಟ್ ಕ್ಲಾಸಲ್ಲಿ ನೋಡಿದಂಥ ಒಂದಷ್ಟು ಟಾಪಿಕ್ಸು. ಬಟ್ ಈ ಒಂದು ಕ್ಲಾಸ್ ನಾನು ಪ್ರೈಮರಿ ಮಾರ್ಕೆಟ್ ಬಗ್ಗೆ ಮಾತಾಡ್ತೀವಿ. ಸೊ ಮಾತಾಡೋಕ್ಕಿಂತ ಮುಂಚೆ ಸಮ್ಮರ್ ಶೀಟ್ಗಳ ಥರ ರೆಡಿ ಮಾಡಿದ್ದೀನಿ ಒಂದೊಂದಕ್ಕೂ. ಸೊ ಕಂಪ್ಲೀಟಾಗಿ ಒಂದೊಂದು ಕ್ಲಾಸ್ ಒಂದು ಶೀಟಲ್ಲಿದೆ. ಸೊ ನಿಮಗೆ ರಿವಿಷನ್ ಮಾಡೋದಕ್ಕೆ ಈಸಿಯಾಗಿ ಅನ್ನೋದಕ್ಕೋಸ್ಕರ ಈ ಒಂದು ಶೀಟ್ಗಳನ್ನ ರೆಡಿ ಮಾಡಿದ್ದೀನಿ. ಬೇಕು ಅಂದವ್ರು ಬೈ ಮಾಡ್ಬೋದು ಆಯಿತಾ. ಓಕೆ, ಪ್ರೈಮರಿ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಓಕೆ, ಪ್ರೈಮರಿ ಮಾರ್ಕೆಟ್ ಏನಿದು ಪ್ರೈಮರಿ ಮಾರ್ಕೆಟು? ಸೊ ಈಗ ಯಾವುದೋ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಈ ಕಂಪನಿಗೆ ಫಂಡ್ಸ್ ಬೇಕು. ಇಟ್ ನೀಡ್ಸ್ ಫಂಡ್ಸ್ ಬೇಕು. ಬಟ್ ಈ ಫಂಡ್ಸ್ಗೆ ಅರೇಂಜ್ ಮಾಡೋದಕ್ಕೆ ಏನು ಮಾಡುತ್ತೆ ಈ ಕಂಪನಿ ಇಷ್ಟು ದೊಡ್ಡ ಕಂಪ್ನಿನ ಭಾಗ ಮಾಡುತ್ತೆ. ಭಾಗ ಮಾಡಿ ಈ ಪ್ರತಿಯೊಂದು ಭಾಗ ಇಲ್ಲಿದೆಯಲ್ಲ, ಈ ಒಂದು ಭಾಗನ ಶೇರ್ಸ್ ಅಥವಾ ಬಾಂಡ್ಸ್ ಆಗಿ ಸೆಲ್ ಮಾಡುತ್ತೆ. ಅಂದರೆ ಕಂಪನಿಯ ಒಂದು ಪಾರ್ಟನ್ನು ಶೇರ್ ಮಾಡುತ್ತೆ. ಅಂದರೆ ಒಂದು ಕಂಪನಿಯನ್ನು ತುಂಬ ಭಾಗಗಳಾಗಿ ಮಾಡಿ ಅಲ್ಲಿದ್ದಂತಹ ಒಂದಷ್ಟು ಶೇರ್ಸು ಅಥವಾ ಬಾಂಡ್ಸ್ ಆಗಿ ಅದನ್ನು ಸೆಲ್ ಮಾಡುತ್ತೆ. ಈ ಸೆಲ್ ಮಾಡೋದ್ರಿಂದ ಅವ್ರಿಗೆ ಫಂಡ್ಸ್ಗಳು ಸಿಗುತ್ತೆ. ಏನೋ ರಿಕ್ವೈರ್ಡ್ ಫಂಡ್ಸ್ ಏನಿತ್ತು ಆ ಫಂಡ್ಗಳು ಸಿಗುತ್ತೆ. ಸೊ ಆ ಥರ ಸೆಲ್ ಮತ್ತು ಬೈ ಮಾಡೋದಕ್ಕೆ ಒಂದು ಸ್ಟೇಜ್ ಯಾವುದು ಅಥವಾ ಒಂದು ಮಾರ್ಕೆಟ್ ಯಾವುದು ಅಂದರೆ ದಟ್ ಈಸ್ ಕಾಲ್ಡ್ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟಲ್ಲಿ ನೀವು ಒಂದು ಕಂಪನಿ ಬಂದು ಒಂದು ಫಂಡ್ ಬೇಕು ಅಂತ ಅಂದ್ಬಿಟ್ಟು ಅವರು ಶೇರ್ಸು ಅಥವಾ ಬಾಂಡ್ಸ್ಗಳನ್ನ ಮಾರೋದಾಗಿರ್ಬೋದು ಅಥವಾ ತಗೊಳ್ಳೋದಾಗಿರ್ಬೋದು. ಸೊ ಇಟ್ ಈಸ್ ಬೋತ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ದ ಬಾಂಡ್ಸ್ ಟು ರಿಸೀವ್ ದ ಫಂಡ್ಸ್ ಅಂತ ಹೇಳ್ಬೋದು. ಅಥವಾ ಬರೀ ಹೇಳೋದಾದರೆ ಬೈ ಸೆಲ್ಲಿಂಗ್ ಶೇರ್ಸ್ ಆ್ಯಂಡ್ ಬಾಂಡ್. ಡೆಫಿನೇಷನ್ ಬರೀತೀನಿ. ಪ್ರೈಮರಿ ಮಾರ್ಕೆಟ್ಗೆ ಇಟ್ಸ್ ಅ ಮಾರ್ಕೆಟ್ ವೇರ್ ದ ಕಂಪನಿ ಏನೋ ರಿಸೀವ್ ಫಂಡ್ ಅಲ್ವಾ, ಇಟ್ ರಿಸೀವ್ ಫಂಡ್ಸ್ ಬೈ ಸೆಲ್ಲಿಂಗ್ ಶೇರ್ಸ್ ಆ್ಯಂಡ್ ಬಾಂಡ್ಸು. ಶೇರ್ಸು ಮತ್ತು ಬಾಂಡ್ಗಳನ್ನ ಸೆಲ್ ಮಾಡುತ್ತೆ ಫಂಡ್ ಬೇಕು ಅನ್ನೋದಕ್ಕೋಸ್ಕರ. ಸೊ ಇಷ್ಟು ಬಂದು ನಿಮ್ಮ ಪ್ರೈಮರಿಗೆ ಒಂದು ಡೆಫಿನೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಸೆಬಿ ಕೇಳಿರ್ತಾರಲ್ವ, ಹೋಗೋಣ ಪ್ರೈಮರಿ ಮಾರ್ಕೆಟ್ಗೆ ಡೀಟೇಲಾಗಿ ಹೋಗೋಣ, ಗೊತ್ತಾಗುತ್ತೆ. ಸೊ ಸೆಬಿ ಫುಲ್ ಫಾರ್ಮ್ ಏನೇಳಿ, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋದನ್ನ ಸೆಬಿ ಅಂತೀವಿ. ಸೊ ಇದು ಎಸ್ಟಾಬ್ಲಿಷ್ ಮಾಡಿದ್ದು ನಮ್ಮ ಸಂವಿಧಾನದಲ್ಲಿರಲಿಲ್ಲ. ಇದನ್ನು ಒಂದು ಆ್ಯಕ್ಟ್ ಮಾಡಿ, ಅಂದರೆ ಪಾರ್ಲಿಮೆಂಟು ಇದನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಪಾರ್ಲಿಮೆಂಟು ಒಂದು ಸೆಬಿ ಆ್ಯಕ್ಟ್ ಅಂತ ಒಂದು ತರುತ್ತೆ. ಸೆಬಿ ಆ್ಯಕ್ಟ್ ಅಂತ ಯಾವಾಗ 1992ರಲ್ಲಿ ತಂದು ಈ ಒಂದು ಸೆಬಿಯನ್ನು ತಗೊಂಡು ಬರುತ್ತೆ. ಸೊ ಇದು ಬಂದು ಸ್ಟ್ಯಾಚ್ಯುಟರಿ ಬಾಡಿ ಆಯಿತಾ. ನೆಕ್ಸ್ಟು ಇದು ಕೂಡ ಒಂದಷ್ಟು ಫಂಕ್ಷನ್ಗಳಿದ್ದಾವೆ. ಏನು ಅಂತಂದರೆ, ಈಗ ಸೆಬಿ ಹ್ಯಾಸ್ 3 ಫಂಕ್ಷನ್ಸ್. ಇದಕ್ಕೊಂದು 3 ಫಂಕ್ಷನ್ ಇದೆಯಂತೆ, ನೋಡೋಣ ಏನು ಅಂತ. ಸೊ ಏನು ಅಂತಂದರೆ, ಈಗ ಗೊತ್ತಾಯ್ತಲ್ವ ಇದು. ಸೊ ಸೆಬಿ ಬಂದಿದ್ದು ಯಾವಾಗ ಅಂತಂದರೆ 1992 ಸೆಬಿ ಆ್ಯಕ್ಟ್ ಅಂತ ಒಂದು ಪಾರ್ಲಿಮೆಂಟ್ ತರುತ್ತೆ. ಸೊ ಆ ಆ್ಯಕ್ಟಿಂದ ಈ ಒಂದು ಸೆಬಿ ಅನ್ನೋದು ಬಂದಿದೆ. ಸರಿನಾ? 3 ಫಂಕ್ಷನ್ಸ್ಗಳಿದೆ. ಏನಿದು ಸೆಬಿದು 3 ಫಂಕ್ಷನ್ ಅಂದರೆ, ಇದರಲ್ಲಿ ಒಟ್ಟು 3 ಪವರ್ ಅಂತಂದರೆ, ಒಂದು ಲೆಜಿಸ್ಲೇಷನ್ ಪವರು, ಇನ್ನೊಂದು ಎಕ್ಸಿಕ್ಯೂಟಿವ್, ಇನ್ನೊಂದು ಬಂದು ಜುಡಿಷಿಯರಿ. ನೋಡಿ, ಸೆಬಿಗೆ 3 ಪವರು ಇದೆ: ಲೆಜಿಸ್ಲೇಷನು, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ. ಒಂದು ಲೆಜಿಸ್ಲೇಷನ್ ಅಂತಂದರೆ ಏನಿದು ಅಂತಂದರೆ, ಇದು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ಬೋದು.
ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಡ್ರಾಫ್ಟ್ ಮಾಡ್ಬೋದು, ತರ್ಬೋದು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಬೋದು ಯಾವುದಕ್ಕೆ? ಫಾರ್ ಕ್ಯಾಪಿಟಲ್ ಮಾರ್ಕೆಟ್ ಹೇಳಿದ್ನಲ್ಲ, ಅಂದರೆ 3 ವರ್ಷಕ್ಕಿಂತ ಜಾಸ್ತಿ ಹಣ ಹೂಡಿಕೆ ಎಲ್ಲ ಆಗುತ್ತೆ ಅದನ್ನು ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಕಾರ್ಯಾಂತರ ರೂಪಕ್ಕೆ ತರುತ್ತೆ. ಇದು ಇಲ್ಲಿರೋದೇ ತಗೊಂಡು ಬರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ. ಸೊ ಅಕಸ್ಮಾತ್ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಾದ್ರು ವೈಲೇಟ್ ಆಯಿತು ಅಂದರೆ ಜಡ್ಜ್ಮೆಂಟ್ ಕೂಡ ಕೊಡ್ತದೆ. ಸೊ ಸೆಬಿ ಎಸ್ ಆಲ್ 3 ಫಂಕ್ಷನ್ಸ್ ಲೈಕ್ ಅ ಪಾರ್ಲಿಮೆಂಟ್ ಅಂತಲೇ ಹೇಳ್ಬೋದು. ಅದು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಡ್ರಾಫ್ಟ್ ಮಾಡುತ್ತೆ, ಅಂದರೆ ತೊಗೊಂಡು ಬರುತ್ತೆ. ಅದನ್ನು ತೊಗೊಂಡು ಬಂದಿರೋದನ್ನ ಕಾರ್ಯಾಂತರ ರೂಪದಲ್ಲಿ ತರೋದಕ್ಕೂ ಅದಕ್ಕೆ ಪವರ್ಸ್ ಇದೆ. ಜೊತೆಗೆ ಅಕಸ್ಮಾತ್ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಯಾರಾದರೂ ವೈಲೇಟ್ ಮಾಡಿದ್ರೆ ಅವ್ರಿಗೆ ಒಂದು ಶಿಕ್ಷೆಯನ್ನು ಕೊಡೋ ಒಂದು ಫಂಕ್ಷನ್ಸ್ ಕೂಡ ಇದೆ ಇದಕ್ಕೆ. ಸರಿನಾ? ಅದೇ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯಲ್ 3 ಪವರ್ ಇದೆ ಅದಕ್ಕೆ ಸೆಬಿಗೆ. ಸೊ ಇಷ್ಟು ಬಂದು ನಿಮ್ಮ ಸೆಬಿ ಹೇಳೋದಾದರೆ ಏನು ಹೇಳಬೇಕು ಸೆಬಿ ಬಗ್ಗೆ? ಒಂದು ನಿಮಿಷ. ನೆಕ್ಸ್ಟು ಓಕೆ, ಇಷ್ಟೇ ಸೆಬಿ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ಬಂದು ಇಷ್ಟು ಸೆಬಿ ಆಯಿತು, ಸಾಕು. ಸೆಬಿ ಬಗ್ಗೆ ಜಾಸ್ತಿ ಬೇಡ, ಅಷ್ಟು ಗೊತ್ತಿದ್ರೆ ಸಾಕು. ಸೆಬಿ ಏನಿಲ್ಲ, ಸೆಬಿ ಅಂತಂದರೆ ಇನ್ನೊಂದು ಹೇಳೋದಾದರೆ ಸೆಬಿ ಅಂತಂದರೆ ನಿಮ್ಮ ಒಂದು ಶೇರ್ ಮಾರ್ಕೆಟಲ್ಲಿ ಮೇಲೊಬ್ಬ ಕೂತಿರ್ತಾರೆ, ಪ್ರತಿಯೊಂದೂ ನೋಡ್ತಾ ಇರ್ತಾರೆ. ದಟ್ ಈಸ್ ಕಾಲ್ಡ್ ಸೆಬಿ. ಅಂದರೆ ನಿಮ್ಮ ಶೇರ್ ಮಾರ್ಕೆಟಲ್ಲಿ ಎಷ್ಟು ಶೇರ್ಗಳು, ಎಷ್ಟು ಬಾಂಡ್ಗಳು ಸೆಲ್ ಆಗ್ತಾಯಿದೆ, ಎಷ್ಟು ಶೇರ್ಗಳು ಒಳಗಡೆ ಬರ್ತಾಯಿದೆ, ಅಂದರೆ ಬಾಂಡಾಗಿ ಬರ್ತಾಯಿದೆ, ಶೇರ್ಸ್ ಆಗಿ ಕನ್ವರ್ಟ್ ಆಗ್ತಾಯಿದೆ, ಫಂಡ್ಗಳು ಹೇಗೆ ಟ್ರಾನ್ಸ್ಫರ್ ಆಗ್ತಾಯಿದೆ, ಪ್ರತಿಯೊಂದೂ ಕೂಡ ಸೆಬಿ ನೋಡ್ತಾ ಇರುತ್ತೆ. ಸೊ ಜೊತೆಗೆ ಇದೊಂಥರ ಕೇರ್ಟೇಕ್ ಅಂದರೆ ನಿಮ್ಮ ಈ ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳಿರ್ತದೆ ನೋಡಿ, ಸೊ ಆ ಥರ. ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಪ್ರಿನ್ಸಿಪಲ್ ಇರ್ತಾರಲ್ಲ, ಆ ರೀತಿ. ಸೊ ಅದೇ ಸೆಬಿ, ಅಷ್ಟೇ. ಸಿಂಪಲಾಗಿ ಹೇಳೋದಾದರೆ ಅಷ್ಟೇ. ಸೊ ನೆಕ್ಸ್ಟು ಇನ್ನೊಂದು ಟಾಪಿಕ್ ಇದೆ, ಏನು ಅಂದರೆ ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್. ಡ್ರಾಫ್ಟ್ ರೆಡ್ ಹಿಯರಿಂಗ್ ಏನು ಸರ್ ಇದು? ನೀವು ನೋಡ್ರಿ ಸೆಬಿನ ಇಷ್ಟು ಬೇಗ 1-2 ಲೈನಲ್ಲಿ ಮುಗಿಸ್ಬಿಟ್ರಿ, ಸಾಕು ಸರ್, ಅಷ್ಟೇ. ತಲೆ ಕೆಡಿಸ್ಕೊಬೇಡಿ. ಸೆಬಿ ಬಗ್ಗೆ ಏನು ಅಷ್ಟೊಂದು ಡೀಟೇಲಾಗಿ ಹೋಗೋದು ಬೇಡ. ಯಾವ ಇಯರು ಏನು, ಅದ್ರ ಫಂಕ್ಷನ್ಸ್ ಏನು, ಸೆಬಿ ಆ್ಯಕ್ಟ್ 1992 ಇಷ್ಟು ತಿಳ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಸೊ ಏನಿದು ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಅಂತ ಹೇಳೋದಾದರೆ, ಇದೊಂದು ಕಮಿಟಿ ಥರ ಅಂತ ತಿಳ್ಕೊಳ್ಳಿ. ಇದೊಂದು ಕಮಿಟಿ ಥರ. ಇದ್ರೊಳಗಡೆ ಏನಿದೆ ಅಂತಂದರೆ, ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಒಳಗಡೆ ಏನಿದೆ ಅಂದರೆ, ಇಟ್ ಕಂಟೈನ್ಸ್ ದ ಇನ್ಫಾರ್ಮೇಷನ್ ಆಫ್ ಅ ಕಂಪನಿ. ಯಾವುದೇ ಒಂದು ಕಂಪನಿಯ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು, ಓನರ್ಶಿಪ್ ಎಷ್ಟು ಜನ ಇದ್ದಾರೆ, ಇನ್ವೆಸ್ಟರ್ಸ್ ಯಾರು, ಲೋನ್ಸು, ಪ್ರಾಫಿಟ್ ಎಷ್ಟು, ಇನ್ವೆಸ್ಟರ್ಸು, ಬಿಸ್ನೆಸ್ ಮಾಡಲ್ ಹೆಂಗಿದೆ, ಎಂಪ್ಲಾಯಿ ಎಷ್ಟು ಜನ ಮಾಡ್ತಿದ್ದಾರೆ, ಆ ಎಂಪ್ಲಾಯಿ ಬಗ್ಗೆ ಡೀಟೇಲ್ಸು ಎಲ್ಲ ಕೂಡ ಯಾರು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅಂತಂದರೆ ನಮ್ಮ ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟು. ಆಯಿತಾ? ಒಂದು ಕಂಪನಿಯ ಪ್ರತಿಯೊಂದು ಡೀಟೇಲು ಕೂಡ ಇಟ್ಟಿರ್ತಾರೆ. ಸೊ ಯಾಕೆ ಇಡ್ತಾರೆ, ಏನು ಇಡ್ತಾರೆ ಅನ್ನೋದು ಆಮೇಲೆ ಹೇಳ್ತೀನಿ. ಸೊ ಯಾರು ಇದನ್ನು ಕ್ರಿಯೇಟ್ ಮಾಡ್ತಾರೆ? ಇಟ್ ಈಸ್ ಕ್ರಿಯೇಟೆಡ್ ಬೈ ಅ ಕಂಪನಿ ವಿತ್ ದ ಹೆಲ್ಪ್ ಆಫ್ ಅ ಎಕ್ಸ್ಪರ್ಟ್ಸ್ ಕಾಲ್ಡ್ ಅಂಡರ್ ರೈಟರ್. ಸೊ ಏನಕ್ಕೆ ಇದನ್ನು ಮಾಡ್ತಾರೆ ಅಂತಂದರೆ, ಒಂದು ಕಂಪನಿಯ ನಾನು ಹೇಳಿದ್ನಲ್ಲ, ಒಂದು ರಿಸ್ಕ್ ಏಜೆನ್ಸಿ ಅಂತ ಹೇಳಿದ್ರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ. ಸೊ ಆ ಏಜೆನ್ಸಿಗಳಿಗೆ ಕ್ರೆಡಿಟ್ ಬ್ಯೂರೋ ಅಂತಲೂ ಕೂಡ ಹೇಳಿದೆ. ಸೊ ಆ ಥರ ಏಜೆನ್ಸಿಗಳಿಗೆ ಒಂದು ಕಂಪನಿಗೆ ಒಂದು ರೇಟಿಂಗ್ ಅಂತ ಕೊಡಬೇಕಾದ್ರೆ ಒಂದು ಪಾಸ್ಟ್ ರೆಕಾರ್ಡ್ ಚೆನ್ನಾಗಿರಬೇಕು, ಸೊ ಕರೆಂಟ್ ರೆಕಾರ್ಡ್ ಕೂಡ ಚೆನ್ನಾಗಿರಬೇಕು. ಅದಕ್ಕೆ ಪ್ರತಿಯೊಂದು ಡೇಟಾ ಕೂಡ ಈ ಒಂದು ಗೌರ್ಮೆಂಟ್ಗೆ ಬರಬೇಕು. ಸೊ ಇದು ಕೂಡ ಗೌರ್ಮೆಂಟ್ದು ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಸೊ ಇದೇನು ಮಾಡುತ್ತೆ ಅಂದರೆ, ಕಂಪನಿಯ ಪ್ರತಿಯೊಂದು ಡೀಟೇಲ್ಸ್ನ ತೊಗೊಳುತ್ತೆ. ಡೀಟೇಲ್ಸ್ ತೊಗೊಂಡು ಆ ಕಂಪನಿ ಒಳ್ಳೆಯದಾ ಕೆಟ್ಟದಾ, ಇನ್ವೆಸ್ಟರ್ಸು ಏನು ವೈಟ್ ಮನಿನ ಇನ್ವೆಸ್ಟ್ ಮಾಡ್ತಿರೋದು, ಬ್ಲ್ಯಾಕ್ ಮನಿ ಇನ್ವೆಸ್ಟ್ ಆಗ್ತಾಯಿದೆಯಾ, ಈ ಥರ ಒಂದು ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಂಥ ತಾಕತ್ತು ನಮ್ಮ ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ಗಿದೆ. ಸರಿನಾ? ಈ ಒಂದು ಯಾರು ಇದನ್ನು ಮಾಡ್ತಾರೆ ಅಂತಂದರೆ, ಸೊ ಇಟ್ ಈಸ್ ಕ್ರಿಯೇಟೆಡ್ ಬೈ ಅ ಕಂಪನಿ ವಿತ್ ದ ಹೆಲ್ಪ್ ಆಫ್, ಇದನ್ನು ಕಂಪನಿಯವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕ್ರಿಯೇಟೆಡ್ ಬೈ ದ ಕಂಪನಿ ಬೈ ಎಕ್ಸ್ಪರ್ಟ್ಸ್. ಯಾರು ಅಂಡರ್ ರೈಟರ್ ಅಂತ ಒಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ನ ಅಂಡರ್ ರೈಟರ್ ಅಂತ ಅಂತಾರೆ ಅವನ್ನ. ಸೊ ಯಾರಿದು ಅಂಡರ್ ರೈಟರ್ ಗುರು? ಸೊ ಇವರೆಲ್ಲ ಸೆಬಿ ಹೇಳಿದ್ನಲ್ಲ, ಸೆಬಿ ಸರ್ಟಿಫೈಡ್ ಏಜೆಂಟ್ಸ್ ಇವರೆಲ್ಲ. ಸೆಬಿ ಒಂಥರ ಬ್ರೋಕರ್ಗಳನ್ನ ಕಳಿಸ್ತಾರೆ. ನೋಡಪ್ಪ, ಈ ಥರ ಒಂದು ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಅಂತ ಇವ್ರ ಕಂಪನಿಗಳೇನೋ ಮಾಡ್ಕೊಂಡಿದ್ದಾರೆ, ನಾನು ನಿನ್ನ ಕಳಿಸ್ತಾ ಇದ್ದೀನಿ, ನೀನು ಹೋಗಿ ಅದನ್ನು
ಪ್ರತಿಯೊಂದು ನೋಡ್ಕೋ ಮಾಡ್ಕೋ ಅನ್ನೋ ರೀತಿ ಕಳಿಸ್ತಾರೆ. ಅವರು ಬಂದು ಅಂಡರ್ ರೈಟರೆಲ್ಲ ಬಂದು ಪ್ರತಿಯೊಂದನ್ನು ಡೀಟೇಲ್ಸ್ ಚೆಕ್ ಮಾಡಿ ಅವರೇ ಒಂದು ಸೈನ್ ಹಾಕಿ ಪ್ರತಿಯೊಂದನ್ನು ಇದು ಮಾಡ್ತಾರೆ. ಸೊ ಅದಕ್ಕೆ ಅವ್ರನ್ನ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ. ಸೊ ಈ ಅಂಡರ್ ರೈಟರ್ಸ್ ಯಾರು ಅಂದರೆ ದೇ ಆರ್ ಸರ್ಟಿಫೈಡ್ ಏಜೆಂಟ್ಸ್ ಅಂತ ಹೇಳ್ಬೋದು, ಅಥವಾ ಇಟ್ ಈಸ್ ಹೂ ಕ್ಯಾನ್ ಬಿ ಇಂಡಿವಿಜುವಲ್ ಆಗಿರ್ಬೋದು, ಕಂಪನಿ ಟು ಆಪರೇಟ್ ಅ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ಬೋದು. ಸರಿನಾ? ನೆಕ್ಸ್ಟು ಏನು ಹೇಳ್ಬೇಕು ಇಲ್ಲಿ, ಈ ಒಂದು ಅಂಡರ್ ರೈಟರ್ ಏನು ಮಾಡ್ತಾನೆ ಅಂದರೆ ಕಂಪನಿಯ ಪ್ರತಿಯೊಂದು ಡೀಟೇಲ್ಸ್ ನೋಡಿಕೊಂಡು ಆ ಒಂದು ಕಂಪ್ನಿಯ ವ್ಯಾಲ್ಯೂಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ. ವ್ಯಾಲ್ಯೂಯೇಷನ್ ಆಫ್ ಕಂಪನಿ, ಒಂದು ಕಂಪನಿ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದೆ ಇವನು ಅಂಡರ್ ರೈಟರ್ ಅಂತ. ಸರಿನಾ? ನೆಕ್ಸ್ಟ್ ಏನು ಹೇಳಬೇಕು, ಇವನು ಏನು ಮಾಡ್ತಾನೆ, ಬಿಟ್ಟೇಗೆ ಮಾಡಿಕೊಡ್ತಾನೆ. ಇಲ್ಲ, ಇವನು ಕೂಡ ಒಂದಷ್ಟು ಫೀನ ಚಾರ್ಜ್ ಮಾಡ್ತಾನೆ. ಅಫ್ಕೋರ್ಸ್ ಎಲ್ಲ ಕೂಡ ಒಂದು ಫೀನ ಚಾರ್ಜ್ ಮಾಡ್ತಾರೆ. ಆಯಿತಾ? ನೆಕ್ಸ್ಟ್ ಒಂದು ಕಂಪನಿಯ ಒಂದು ವ್ಯಾಲ್ಯೂಯೇಷನ್ನ ಒಂದು ಡಿಟರ್ಮೈನ್ ಮಾಡ್ತಾನೆ, ಕ್ಯಾಲ್ಕುಲೇಟ್ ಮಾಡ್ತಾನೆ. ಈ ಕಂಪ್ನಿ ಇಷ್ಟು ಬೆಲೆ ಬಾಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದೆ ಅಂಡರ್ ರೈಟರು. ಬೇಸ್ಡ್ ಆನ್ ದ ವ್ಯಾಲ್ಯೂಯೇಷನ್, ಆ ವ್ಯಾಲ್ಯೂಯೇಷನ್ ಮೇಲೆ ಅವನು ನಂಬರ್ ಆಫ್ ಶೇರ್ಸ್ ಮತ್ತು ನಂಬರ್ ಆಫ್ ಶೇರ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ. ಇಲ್ಲಿ ಹೇಳಿದ್ನಲ್ಲ, ಒಂದು ಕಂಪನಿದು ಇಷ್ಟೊಂದು ಶೇರಾಗಿ ಅಥವಾ ಬಾಂಡಾಗಿ ಕನ್ವರ್ಟ್ ಆಗಿ ಸೆಲ್ ಆಗುತ್ತೆ ಅಂತ, ಅದನ್ನು ಯಾರು ಮಾಡ್ತಾರೆ ಅಂದರೆ ಇವನೇ, ಈ ಅಂಡರ್ ರೈಟರ್ ಇರುತ್ತಲ್ಲ. ಈ ಅಂಡರ್ ರೈಟರು ಬರೀತೀನಿ ಇನ್ನೊಂದ್ಸತಿ. ಈ ಅಂಡರ್ ರೈಟರ್ ಏನು ಮಾಡ್ತಾನೆ, ಈ ಅಂಡರ್ ರೈಟರು ಒಂದು ಸೆಬಿ ಸರ್ಟಿಫೈಡ್ ಏಜೆಂಟ್ ಅಲ್ಲವನು, ಸೆಬಿ ಏಜೆಂಟ್ ಇವನು ಬಂದ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಇದು ಮಾಡಿರ್ತಾರಲ್ಲ ಇವರು, ಎಲ್ಲ ಡೀಟೇಲ್ಸು ನೋಡಿ ಪ್ರತಿಯೊಂದನ್ನು ಎಕ್ಸಾಮಿನ್ ಮಾಡಿ ಅವನೇನು ಮಾಡ್ತಾನೆ, ಒಂದು ರಿಪೋರ್ಟ್ ಮಾಡಿ ಒಂದು ಕಂಪನಿಯ ಒಂದು ಇದನ್ನು ವ್ಯಾಲ್ಯೂಯೇಷನ್ ಮಾಡ್ತಾನೆ. ಈ ಕಂಪನಿ ಇಷ್ಟು ಕೋಟಿಗೆ ಬೆಲೆ ಬಾಳುತ್ತೆ ಅಂತ ವ್ಯಾಲ್ಯೂಯೇಟ್ ಮಾಡ್ತಾನೆ. ಆ ವ್ಯಾಲ್ಯೂಯೇಷನ್ ಪ್ರಕಾರ ಈ ಅಂಡರ್ ರೈಟರ್ ಏನು ಮಾಡ್ತಾನೆ, ವ್ಯಾಲ್ಯೂಯೇಷನ್ ಪ್ರಕಾರ ಈ ನಂಬರ್ ಆಫ್ ಶೇರ್ಸು ನೋಡಪ್ಪ, ಈ ಒಂದು ಕಂಪನಿ 10 ಕೋಟಿಗೆ ಬೆಲೆ ಬಾಳುತ್ತೆ ಅಂತಂದರೆ 10 ಕೋಟಿಗೆ ಎಷ್ಟು ಒಂದೊಂದು ಶೇರ್ಸಾಗಿ ಕನ್ವರ್ಟ್ ಮಾಡಿ ಒಂದೊಂದು ಶೇರ್ಸ್ಗೆ ಇಷ್ಟು ಪ್ರೈಸ್ ಇರಬೇಕು ಅಂತ ಅವನು ಹೇಳೋದು. ಅದನ್ನು ನಂಬರ್ ಆಫ್ ಶೇರ್ಸು ಮತ್ತು ಪ್ರೈಸು, ಆ ಒಂದು ಶೇರ್ಗೆ ಎಷ್ಟು ಅಂದರೆ ಒಂದು ಕಂಪ್ನಿನ ಎಷ್ಟು ಶೇರಾಗಿ ಇದು ಮಾಡ್ಬೋದು, ಜೊತೆಗೆ ಅಷ್ಟು ಶೇರ್ಸ್ಗಳಿಗೆ ಪ್ರತಿಯೊಂದು ಶೇರ್ಗೆ ಎಷ್ಟು ರೂಪಾಯಿನ ಇಡ್ಬೋದು ಅಂತ ಹೇಳೋದೆ ಅಂಡರ್ ರೈಟರು. ಸರಿನಾ? ಓಕೆ, ಅದು ಬಿಟ್ಟರೆ ಏನು ಹೇಳಬೇಕಿಲ್ಲ, ಡ್ರಾಫ್ಟ್ ರೇಟ್ಸ್ ಹಿಯರಿಂಗ್ ಪ್ರಾಸ್ಪೆಕ್ಟರಿ. ಸರಿ, ಇಷ್ಟ, ಏನೇನಿಲ್ಲ. ಇಫ್ ಅ ಕಂಪನಿ ಸೊ ಅಕಸ್ಮಾತು ಅಂಡರ್ ರೈಟರು ಇದೆಲ್ಲ ಮಾಡಿಕೊಟ್ಟ ಅಂತ ತಿಳ್ಕೊಳ್ಳಿ, ವ್ಯಾಲ್ಯೂಯೇಷನ್ ಮಾಡ್ದ ಎಲ್ಲ ಒಂದು ಕಂಪನಿನ ಇಷ್ಟು ದೊಡ್ಡ ಕಂಪನಿನ ಏನು ಮಾಡ್ತಾನೆ, ಚಿಕ್ಕದಾಗಿ ಅದನ್ನು ಕಟ್ ಮಾಡಿ ಅದನ್ನು ಶೇರ್ಸ್ ಆಗಿ ಮಾರಿ ಈ ಒಂದು ಕನ್ಸಿಡರ್ ಇದೊಂದು ಶೇರ್ ಇದೆ ಅಂತ ತಿಳ್ಕೊಳ್ಳಿ, ಈ ಒಂದು ಶೇರ್ಗೆ ಎಷ್ಟು ಪ್ರೈಸ್ ಅಂತ ಇವನೇ ಹೇಳೋದು. ಆಯಿತಾ? ಇದನ್ನೆಲ್ಲ ಹೇಳಿ ಅವನು ಕಂಪ್ನಿಗೆ ಕೊಡ್ತಾನೆ, ಕಂಪ್ನಿಯವರು ಅದನ್ನು ಮಾರ್ತಾರೆ. ಅಕಸ್ಮಾತು ಆ ಒಂದು ಶೇರ್ಸ್ಗಳನ್ನ ಯಾರೂ ತೊಗೊಳ್ಳಿಲ್ಲ ಅಂತಂದರೆ ಆ ಶೇರ್ಸ್ನ ಇವನೇ ಅಂಡರ್ ರೈಟರೇ ಪರ್ಚೇಸ್ ಮಾಡಬೇಕು. ಅಕಸ್ಮಾತ್ ಏನದು ಯಾರೂ ತೊಗೊಳ್ಳಿಲ್ಲ ಅಂತಂದರೆ ಅಂಡರ್ ರೈಟರೇ ಪರ್ಚೇಸ್ ಮಾಡಬೇಕಾಗ್ತದೆ, ಗೊತ್ತಿರಲಿ. ಆಯಿತಾ? ನೆಕ್ಸ್ಟ್ ಟಾಪಿಕ್ಕು ಮುಗೀತು. ಅರ್ಥ ಆಗಿರುತ್ತೆ ಅಂದ್ಕೊಳ್ತಿರ್ತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸತಿ ನೋಡಿ ಅರ್ಥ ಆಗುತ್ತೆ. ಆಯಿತಾ? ನೆಕ್ಸ್ಟ್, ವಾಟ್ ಆರ್ ದ ಕಂಡೀಷನ್ಸ್ ಟು ಬಿ fulfilled by company to listed in ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್. ಈಗ ಸ್ಟಾಕ್ ಮಾರ್ಕೆಟ್ ಅಂತಾರೆ, ಸುಮ್ಮನೆ ಎಲ್ಲ ಕಂಪ್ನಿಗಳನ್ನ ಹಾಕ್ಬಿಡ್ತಾರಲ್ಲಿ? ಇಲ್ಲ. ಸ್ಟಾರ್ಟಪ್ ಕಂಪ್ನಿಗಳು ಹಾಕ್ತಾರ? ಇಲ್ಲ. ಯಾವುದೇ ತರಹ ಸ್ಟಾರ್ಟಪ್ ಕಂಪ್ನಿಗಳನ್ನ ಹಾಕೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೊಂದಷ್ಟು ಕಂಡೀಷನ್ಸ್ಗಳಿರ್ತವೆ. ನಾವು MSME ನೋಡಿದ್ದೀವಲ್ಲ, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸ್ ಅಂತ. ಸೊ ಅಲ್ಲಿ ಒಂದು ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸ್ ಆಗಿರಬೇಕು ಅಂದರೆ ಕೆಲವೊಂದು ಕ್ವಾಲಿಫಿಕೇಷನ್ ಇರಬೇಕು, ಇಷ್ಟು ವರ್ಷ ಇದಿರಬೇಕು, ಕಂಪ್ನಿಯ ಒಂದು ಔಟ್ಪುಟ್ ಇಷ್ಟಿರಬೇಕು, ಅದೇನೋ ಹೇಳಿದ್ದೆ ನಾನು. ಸೊ ಅದೇ ಥರ ಇಲ್ಲೂ ಕೂಡ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನೀವು ಒಂದು ಕಂಪ್ನಿನ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಕ್ವಾಲಿಫಿಕೇಷನ್ ಇದೆ. ಏನು ಅಂತಂದರೆ, ಮೊದಲನೇದು, ಆ ಒಂದು ಕಂಪ್ನಿಗೆ 3 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು. 3 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಜೊತೆಗೆ ಅದರದ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು ಅಂದರೆ, ಇನ್ವೆಸ್ಟ್ಮೆಂಟ್ ಆ ಕಂಪ್ನಿಗೆ ಮಿನಿಮಮ್ ಅಂದರೆ 10 ಕೋಟಿ ಇರಬೇಕು. ಆಯಿತಾ? 3 ವರ್ಷದಲ್ಲಿ ಆ್ಯಾವ್ರೇಜು 3 ವರ್ಷದಲ್ಲಿ ಅವನು ಹತ್ತತ್ರ 15 ಕೋಟಿಗಂತ ಪ್ರಾಫಿಟ್ ಮಾಡಿರಬೇಕು. ಆಯಿತಾ? ಇನ್ನೊಂದೇನು,
ಕ್ಲೀನ್ ಬ್ಯಾಕ್ ರೆಕಾರ್ಡ್, ಕ್ಲೀನ್ ಟ್ರ್ಯಾಕ್ ರೆಕಾರ್ಡ್ ಅಂತ ನಾನು ಹೇಳ್ಬೋದು. ಅವನ ಹಿಂದೆ ಯಾವುದೇ ತರಹ ಒಂದು ಸ್ಕ್ಯಾಮ್ ಮಾಡಿರಬಾರ್ದು ಕಂಪನಿ, ಅಥವಾ ಬೇರೆ ಥರ ಒಂದು ಕೆಟ್ಟ ಹೆಸರು ಇರಬಾರ್ದು. ಸೊ ಇಷ್ಟೆಲ್ಲ ನೋಡಿ, 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಕಂಪ್ನಿಗೆ 10 ಕೋಟಿ ಇರಬೇಕು, ಲಾಸ್ಟ್ 3 ಇಯರ್ಸಲ್ಲಿ ಅವನಿಗೆ 15 ಕೋಟಿ ಗಂಟೆ ಪ್ರಾಫಿಟ್ ಆಗಿರಬೇಕು, ಜೊತೆಗೆ ಒಳ್ಳೆ ಬ್ಯಾಕ್ ರೆಕಾರ್ಡ್ ಇರಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಒಳ್ಳೆ ಕೆಟ್ಟದಾಗಿ ಯಾವುದೋ ಆ ಕಂಪ್ನಿ ಕೆಲಸ ಮಾಡಿರ್ಬೋದು. ಆಯಿತಾ? ಇಷ್ಟೆಲ್ಲ ಇತ್ತು ಅಂತಂದರೆ ಎಷ್ಟಿತ್ತು ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಅವರು ಒಂದು ಕಂಪ್ನಿನ ಇಡ್ಬೋದು ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಅಂದರೆ ಅವರು ಶೇರ್ಸು ಅಥವಾ ಒಂದು ಬಾಂಡ್ಸ್ಗಳನ್ನ ಮಾರಿ ಅವರು ಫಂಡ್ಗಳನ್ನ ರಿಸೀವ್ ಮಾಡ್ಬೋದು ಪಬ್ಲಿಕ್ಕಿಂದ. ಕೆಲವೊಂದು ಸತಿ ಏನು ಮಾಡುತ್ತೆ ಅಂತಂದರೆ ಸೆಬಿ ಏನು ಮಾಡುತ್ತೆ ಅಂತಂದರೆ ಇಷ್ಟೆಲ್ಲ ರೆಕಾರ್ಡ್ ಇಲ್ಲ ಅಂತಂದರೆ ಅವ್ರನ್ನೆಲ್ಲನೂ ಕೂರ್ಸಲ್ಲ. ಇಲ್ಲ ಅಂತಂದರೆ ಇಲ್ಲ ಅವರು. ಅಂದರೆ ಇಷ್ಟು ಒಂದು ಕ್ವಾಲಿಫಿಕೇಷನ್ ಅವರು ರೀಚ್ ಮಾಡೋಕ್ಕಾಗಲ್ಲ ಒಂದು ಕಂಪನಿ ಅಂತಂದರೆ ಸೆಬಿ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಆದರೂ ಕೂಡ ಸೆಬಿ ಕೆಲವೊಂದು ಟೈಮಲ್ಲಿ ಈ ಒಂದು ಫೀಚರ್ಸ್ ಇಲ್ಲ ಅಂದರೂ ಕೂಡ ಆಕ್ಸೆಪ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ಆ ಕಂಪ್ನಿಗಳು ಇಂಡಿಯನ್ ಎಕಾನಮಿನ ಇನ್ಕ್ರೀಸ್ ಮಾಡೋ ರೀತಿ ಇದ್ದರೆ ಮಾತ್ರ. ಇಂಡಿಯನ್ ಎಕಾನಮಿನ ಇನ್ಕ್ರೀಸ್ ಮಾಡೋ ರೀತಿ ಇತ್ತು ಅಂದರೆ, ಜಿ ಡಿ ಪಿನ ಇನ್ಕ್ರೀಸ್ ಮಾಡೋ ರೀತಿ ಅಂದರೆ ಫ್ಯೂಚರ್ ಟೈಮಲ್ಲಿ ಏನಾದ್ರು ಇನ್ಕ್ರೀಸ್ ಮಾಡುತ್ತೆ ನಮ್ಮ ಇಂಡಿಯನ್ ಎಕಾನಮಿ ಅಥವಾ ಇಂಡಿಯನ್ ಜಿ ಡಿ ಪಿನ ಒಳ್ಳೆ ಇಂಪ್ರೂವ್ ಮಾಡುತ್ತೆ ಕಂಪ್ನಿ ಅನ್ನೋ ರೀತಿ ಇತ್ತು ಅಂತಂದರೆ ಅಂಥ ಕಂಪ್ನಿಗಳನ್ನ ಅವರು ಸ್ಟಾಕ್ ಎಕ್ಸ್ಚೇಂಜಲ್ಲೇ ಇಡಬಹುದು ಸೆಬಿ. ಆಯಿತಾ? ಇಷ್ಟು ಬಂದು ನಿಮ್ಮ ಕಂಡೀಷನ್ ಟು ಬಿ ಫುಲ್ಫಿಲ್ಡ್ ಬೈ ಅ ಕಂಪನಿ ಟು ಬಿ ಲಿಸ್ಟೆಡ್ ಇನ್ ಅ ಸ್ಟಾಕ್ ಮಾರ್ಕೆಟ್ ಆರ್ ಸ್ಟಾಕ್ ಎಕ್ಸ್ಚೇಂಜ್. ಆಯಿತಾ? ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ಹೆಂಗಾರೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಟೈಪ್ಸ್ ಆಫ್ ಇನ್ವೆಸ್ಟರ್ಸ್. ಓಕೆ, ಇನ್ವೆಸ್ಟ್ ಮಾಡ್ತೀವಿ ನೀವು ಇನ್ವೆಸ್ಟರ್ಸು. ಅದರಲ್ಲಿ ಏನಿದೆ ಸರ್ ಇನ್ವೆಸ್ಟರ್ಸ್ ಟೈಪ್ಸು ಅಂದರೆ ಅಲ್ಲೂ ಕೂಡ ಟೈಪ್ಸ್ ಇದ್ದಾವೆ. ಏನು ಅಂತಂದರೆ ಮೊದಲನೇ ರಿಟೇಲ್ ಇನ್ವೆಸ್ಟರ್ಸ್ ಅಂತ. ಏನಿದು ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನಮ್ಮಂಥವ್ರು. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನಮ್ಮಂಥವ್ರು. ಏನು ಅಂದರೆ ಮಿನಿಮಮ್ ಅಂದರೆ ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡ್ತಾರಪ್ಪ. ಸೊ ಮಿನಿಮಮ್ ಅಂದರೂ ನೀವು ಮಿನಿಮಮ್ 2 ಲ್ಯಾಕ್ ಇನ್ವೆಸ್ಟ್ ಮಾಡ್ತೀವಿ. ಸೊ ಮಿನಿಮಮ್ 2 ಲ್ಯಾಕ್ ಇನ್ವೆಸ್ಟ್ ಮಾಡೋರನ್ನ ನಾವು ರಿಟೇಲ್ ಇನ್ವೆಸ್ಟರ್ಸ್ ಅಂತೀವಿ. ಅವರು ಅಪ್ ಟು 5 ಲ್ಯಾಕ್ಸ್ ಕಂಡವರು ಅವ್ರು ಇನ್ವೆಸ್ಟ್ ಮಾಡ್ಬೋದು ವಿತ್ ಯೂಸಿಂಗ್ UPI. ಅಕಸ್ಮಾತ್ ಏನಾದ್ರು UPI ಯೂಸ್ ಮಾಡಿ ಅವ್ರು ಇನ್ವೆಸ್ಟ್ ಮಾಡ್ತೀನಿ ಅಂದರೆ 5 ಲಕ್ಷ ಗಂಟ ಅವರು ಇನ್ವೆಸ್ಟ್ ಮಾಡ್ಬೋದು. ಸೊ ನೀವೆಲ್ಲ ರಿಟೇಲ್ ಇನ್ವೆಸ್ಟರ್ಸು. ಏನಾದ್ರು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಶೇರ್ ಮಾರ್ಕೆಟ್ಗೋ ಅಥವಾ ಬಾಂಡ್ಸಲ್ಲಿ ಏನೋ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ನಾವೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಆಗಿರ್ತೀವಿ. ಯಾಕಂದರೆ ನಮ್ಮ ಮಿನಿಮಮ್ ಬಂದು 2 ಲ್ಯಾಕ್ ಇರುತ್ತೆ. ಅಂದರೆ 2 ಲಕ್ಷಕ್ಕಿಂತ ಕಮ್ಮಿ ಅಂತಲೂ ಹೇಳ್ಬೋದು. ಇದನ್ನು ಮ್ಯಾಕ್ಸಿಮಮ್ 2 ಲ್ಯಾಕ್ ಅಂತಲೂ ಹೇಳ್ಬೋದು. ಹೇಗಾದರೂ ತಿಳ್ಕೊಳ್ಳಿ. 2 ಲಕ್ಷ ಗಂಟೆ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರನ್ನ ರಿಟೇಲ್ ಅಂತೀವಿ. ಅಪ್ ಟು 5 ಲಕ್ಷ ಗಂಟೆ ಅವ್ರು ಇನ್ವೆಸ್ಟ್ ಮಾಡ್ಬೋದು UPI ಯೂಸ್ ಮಾಡಿಕೊಂಡು. ಆಯಿತಾ? ಇದು ಮೊದಲನೇದಾಯಿತು. ನೆಕ್ಸ್ಟ್ ಎರಡನೇದು ಬಂದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಯಾರಿದು? QII ಅಂತ ಎಲ್ಲರೂ ಕೇಳಿರ್ತಾರೆ ನೋಡಿ, ನ್ಯೂಸ್ ಪೇಪರ್ ಅದರಿಗೆ QII ಅಂತೆಲ್ಲರೂ ನೋಡಿರ್ತಾರೆ. ಸೊ ಇವರು 10 ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡೋರನ್ನ ನಾವು 10 ಕೋಟಿಗಿಂತ ಇನ್ವೆಸ್ಟ್ ಮಾಡೋದು ನಾವು QII ಅಂತೀವಿ. ಯಾಕೆ ಅವರು 10 ಕೋಟಿ ಅಂತ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ಇವ್ರಿಗೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದರೆ ಇವ್ರಿಗೆ ಮಲ್ಟಿಪಲ್ ಕಂಪ್ನೀಸ್ಗಳು ಬ್ಯಾಕ್ಗ್ರೌಂಡಲ್ಲಿ ಇರ್ತದೆ ಮತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಕೂಡ ಇರ್ತದೆ. ಸೊ ಎಕ್ಸ್ಪೀರಿಯೆನ್ಸು ಕೂಡ ಇರ್ತದೆ ಇವರು ನಾವು ಅದಕ್ಕೆ ಇರೋದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಈ ಕ್ವಾಲಿಫೈಡ್ ನೋಡಿ 10 ಕೋಟಿ ಮಾಡಿದ ತಕ್ಷಣ ಸೆಬಿ ಏನು ಮಾಡುತ್ತೆ, ಇವ್ರಿಗೆ ಸರ್ಟಿಫಿಕೇಟ್ ಕೊಡುತ್ತೆ. ನೋಡಪ್ಪ, ನೀನು ಕ್ವಾಲಿಫೈಡು, ನಿನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ಒಳ್ಳೆ ಥರ ದುಡ್ಡು ಆಗ್ತಾಯಿದೆ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ನ ಕೊಡುತ್ತೆ. ನೋಡಿ, ಈ ಥರೊಂದು ಸರ್ಟಿಫಿಕೇಟು ಸೆಬಿ ಅಂತ ಅಂದ್ಬಿಟ್ಟು ಸೆಬಿ ಅನ್ನೋದು ಕೊಡುತ್ತಂತೆ ಸರ್ಟಿಫಿಕೇಟ್ನ. ಆಯಿತಾ? ಯಾರು ಈ ಥರ 10 ಕೋಟಿ ಗಂಟೆ ಇನ್ವೆಸ್ಟ್ ಮಾಡ್ತಾರೆ ಸರ್? ಪ್ರೈವೇಟ್ ಕಂಪ್ನಿ ಇನ್ವೆಸ್ಟ್ ಮಾಡ್ತಾರೆ. ಹೌದು ಸರ್, ಮಾಡ್ಬೋದು. ಅದರಲ್ಲೇ ಕೆಲವೊಂದು ಬ್ಯಾಂಕ್ಗಳು ಇನ್ವೆಸ್ಟ್ ಮಾಡ್ತವೆ, ಇನ್ಶೂರೆನ್ಸ್ ಕಂಪ್ನಿಗಳು. ಆಯಿತಾ? ಬ್ಯಾಂಕ್ಗಳು ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಮಿಟಿ ಅಂತಿದೆ. ಸೊ ಅದು ಕೂಡ ನಿಮಗೆ ಬ್ಯಾಂಕಿಂಗಲ್ಲಿ ಹೇಳ್ಕೊಡ್ತೀನಿ ಏನು ಅಂತ, ಬ್ಯಾಂಕಿಂಗ್ ಮಾಡಬೇಕಾದ್ರೆ. ಸೊ ಇಷ್ಟು ಜನ ನೋಡಿ 10 ಕೋಟಿಗಿಂತ ಜಾಸ್ತಿ. ಯಾಕೆ ಅಂತಂದರೆ ಅವ್ರಿಗೆ ಒಳ್ಳೆ ಕೆಪಾಸಿಟಿ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಸೆಬಿ ಸರ್ಟಿಫಿಕೇಟ್ ಕೊಡುತ್ತೆ. ನೋಡಪ್ಪ, ಇವನು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ಬಿಟ್ಟು ಇವನಿಗೆ ಸರ್ಟಿಫಿಕೇಟ್ ಕೊಡುತ್ತಂತೆ. ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್ ಇದೆ. ಏನು ಅಂತಂದರೆ ಇವರು
ಆ್ಯಂಕರ್ ಇನ್ವೆಸ್ಟರ್ಸ್ ಅಂತ ಕೇಳಿರ್ತೀರ ಅಂದ್ಕೊಳ್ತೀನಿ. ಆ್ಯಂಕರ್ ಇನ್ವೆಸ್ಟರ್ಸ್. ಸೊ ಯಾರಿದು ಆ್ಯಂಕರ್ ಇನ್ವೆಸ್ಟರ್ಸ್ ಅಂತ ಹೇಳೋದಾದರೆ, ಅವರು ಮಿನಿಮಮ್ ಅಂದರೂ 10 ಕೋಟಿ ಗಂಟ ಇನ್ವೆಸ್ಟ್ ಮಾಡ್ತಾರಂತೆ. ಆದರೆ ಅವರು 90 ದಿನಗಳ ಗಂಟ 90 ಡೇಸ್ವರೆಗೂ ಇವರು ಹೋಲ್ಡಲ್ಲಿ ಇಡ್ತಾರೆ. ಅಂದರೆ 90 ದಿನದವರೆಗೂ ಅವರು ಆ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿ 90 ದಿನದ ಗಂಟ ಅವರು ಸೈಲೆಂಟಾಗಿ ಇರ್ತಾರೆ. ಸೊ ಹೋಲ್ಡಲ್ಲಿ 90 ದಿನಗಳ ಗಂಟ ಇಟ್ಟವ್ರೆ ನಾವು ಆ್ಯಂಕರ್ ಇನ್ವೆಸ್ಟರ್ಸ್ ಅಂತೀವಿ. ಸೊ ಈ ಆ್ಯಂಕರ್ ಇನ್ವೆಸ್ಟರ್ಸ್ ಒಂಥರ ಕಷ್ಟದಲ್ಲಿ ತುಂಬ ಇರ್ತೀರ ಅಂತ ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ನಿಮಗೆ ಎಲ್ಲೂ ಸಾಲ ಕೊಡೋಲ್ಲ. ಬಟ್ ಇವರು 90 ದಿನಗಳ ಗಂಟ ನಿಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ 90 ದಿನದಲ್ಲಿ ನೀವು ಆ ಒಂದು ಪ್ರಾಫಿಟ್ನ ಮಾಡಿ ಅವರಿಗೆ ಕೊಡಬೇಕಾಗ್ತದೆ. ಅದಕ್ಕೆ ಅವನ್ನ ಆ್ಯಂಕರ್ ಅಂತ ಹೇಳೋದು. ಆ್ಯಂಕರ್ ಅಂದರೆ ನೀವು ಶಿಪ್ಪಲ್ಲಿ ನೋಡಿದ್ದೀರ ಆ್ಯಂಕರ್ಸು, ಹಿಂಗೇನೋ ಇರ್ತದೆ ನೋಡಿ, ಹಿಂಗಿರುತ್ತೆ ನೋಡಿ, ಹಿಂಗೆ ಅದಾದಮೇಲೆ ಇದರಿಂದ ಚೈನು ಮುಂದೆ ಹೋಗುತ್ತೆ. ಆ್ಯಂಕರ್ ಅಂದರೆ ಅದೇ, ಸರಿನಾ? ಓಕೆ, ಇಷ್ಟು ಬಂದು ಅವರು ಆ್ಯಂಕರ್ಸ್ ಅಂದರೆ ಇವರು 10 ಕೋಟಿ ಗಂಟೆ ಇನ್ವೆಸ್ಟ್ ಮಾಡ್ತಾರೆ, ಇವರು 90 ದಿನ ಗಂಟ ಮಾತ್ರ ಇರ್ತಾರೆ, ಸರಿನಾ? ಸರಿ, ನೆಕ್ಸ್ಟ್ ಬರೋದು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಯಾರಿದು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತಂದರೆ ಯಾರು ಅಂತ ಹೇಳೋದಾದರೆ, ಇವರು ತುಂಬ ಹೈ ನೆಟ್ವರ್ಕ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಹೈ ನೆಟ್ವರ್ಕ್ ಇಲ್ಲಿ ಬಂದರೆ ನೋಡಿ, ಅಂಬಾನಿ, ಅದಾನಿ, ದೊಡ್ಡ ದೊಡ್ಡ ಕಂಪ್ನಿಗಳು, ಆಯಿತಾ, ಅಮೆಝಾನು. ಸೊ ಎಲ್ಲ ಇನ್ವೆಸ್ಟ್ ಮಾಡೋದು ಎಲ್ಲಿ ಅಂದರೆ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ಸೊ ದೊಡ್ಡ ದೊಡ್ಡ ಕಂಪ್ನಿ ಇರ್ತಾರಲ್ಲ, ಹೇಳಿದ್ನಲ್ಲ, ಅಂಬಾನಿ, ಅದಾನಿ, ಇವರೆಲ್ಲ ಇನ್ವೆಸ್ಟ್ ಮಾಡೋದು ಯಾರು ಅಂತಂದರೆ ಇಲ್ಲೇ ಇವರೇ ನೋಡಿ. ಅವರ ನಾವು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ಸರಿನಾ? ನೆಕ್ಸ್ಟು ಈ QII ಅಂತ ಹೇಳಿದ್ನಲ್ಲ, QII ಮತ್ತು ಈ ಆ್ಯಂಕರ್ಸು ಇಬ್ಬರು ಕೂಡ ಯಾಕಂದರೆ ಇವರು 90 ದಿನ ಗಂಟೆ ಇರ್ತದೆ. ಈ QII ಅಂತ ಹೇಳಿದೆ, ಇವರು ಕೂಡ ಒಳ್ಳೆ ಕೆಪಾಸಿಟಿ ಮತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಹೇಳಿದೆ. ಬಟ್ ಇವರಿಬ್ಬರು ಕೂಡ ಸೆಬಿಯಿಂದ ಇವರು ಪರ್ಮಿಷನ್ನ ಕೇಳಬೇಕಾಗ್ತದೆ ಅಥವಾ ರಿಜಿಸ್ಟರ್ ಮಾಡಬೇಕಾಗ್ತದೆ. ನೋಡಿ ಸರ್, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ನನಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ನನ್ನ ಹೆಸರನ್ನ ಅಂತ ಅಂದ್ಬಿಟ್ಟು ಅವರು ಸೆಬಿ ಹತ್ರ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಅದು ಇಟ್ ಈಸ್ ಮ್ಯಾಂಡೇಟ್ರಿ, ಆಯಿತಾ? ನೆಕ್ಸ್ಟು ಮಿಕ್ಕಿದ್ಯಾರು ರೀಟೈಲು ಮತ್ತು ಈ ರೀಟೈಲು ಮತ್ತು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇವರು ನೋ ಮ್ಯಾಂಡೇಟ್ರಿ. ನೋಡಿ ಯಾವ ಥರ ಇದೆ. ಈ QII ಮತ್ತು ಆ್ಯಂಕರ್ಸ್ ಇಬ್ಬರು ಕೂಡ ಮ್ಯಾಂಡೇಟಾಗಿ ಇವರು ಸೆಬಿ ಹತ್ರ ಹೋಗಿ ಒಂದು ರಿಜಿಸ್ಟರ್ ಮಾಡ್ಕೋಬೇಕಂತೆ. ಅದೇ ರೀಟೇಲ್ ಇನ್ವೆಸ್ಟರ್ಸು ಮತ್ತು ಇದು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿದ್ದಾರೆ, ಇವರು ಮ್ಯಾಂಡೇಟ್ರಿ ಇಲ್ವಂತೆ, ಆಯಿತಾ? ಯಾಕೆ ಏನು ಎತ್ತ ಗೊತ್ತಿಲ್ಲ. ಬಟ್ ಇದು ತುಂಬ ಒಂದು ಬಯಾಸ್ಡ್ ಆಗಿದೆ. ರೀಟೇಲ್ ಓಕೆ, ಅವ್ನು ಮಿನಿಮಮ್ 2 ಲಕ್ಷ ಮಾಡ್ತಾನೆ, ಲೆಕ್ಕಕ್ಕಿಲ್ಲ ಅನ್ಬೋದು. ಬಟ್ ಇಲ್ಲಿ ತುಂಬ ಕೋಟ್ಯಾಂತರ ರೂಪಾಯಿ, ಲೈಕ್ 1000 crores ಗಂಟ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾಕೆ ಗೊತ್ತಲ್ಲ ನಿಮಗೆ ಯಾಕೆ ಅಂತ? ಸೊ ದುಡ್ಡಿರೋರ ಹತ್ರ ಏನಂತಾರ ದುಡ್ಡಿದ್ರೆ ಏನದು ಬೇಡ ಬಿಡೋದು, ಹೇಳೋದೇ ಬೇಡ, ಅದು ಸ್ವಲ್ಪ ಬಯಾಸ್ಟಾಗಿ ಮಾತಾಡ್ಬಿಡ್ತೀನಿ, ಸರಿಯಿಲ್ಲ ನಾನು, ಆಯಿತಾ? ನೆಕ್ಸ್ಟ್ ಇನ್ನೇನು ಹೇಳಬೇಕು? ನೆಕ್ಸ್ಟ್ ಬರೋದು ಡಿಫ್ರೆಂಟ್ ಮೆಥಡ್ಸ್ ಆಫ್ ಸೆಲ್ಲಿಂಗ್ ಶೇರ್ಸ್. ಸರ್, ಶೇರ್ ಸೆಲ್ ಮಾಡೋದ್ರಲ್ಲೂ ಕೂಡ ಮೆಥಡ್ಸ್ ಇದೆಯಾ ಅಂದರೆ ಹೌದು ಸರ್, ಇದೆ. ಏನು ಅಂತ ನೋಡೋಣ ಈಗ. ಏನು ಅಂದರೆ, ನೀವು ಫಸ್ಟು ಒಂದು ಕಂಪ್ನಿ ನೀವು ಅಂಡರ್ ರೈಟರ್ ಹತ್ರ ಒಂದು ಎಲ್ಲ ವ್ಯಾಲ್ಯೂಯೇಷನ್ ಎಲ್ಲ ಮಾಡಿ, ಅವನು ಒಂದಷ್ಟು ವ್ಯಾಲ್ಯೂ ಹೇಳ್ತಾನೆ, ಒಂದೊಂದು ಶೇರ್ಗಳನ್ನ ಹೇಳ್ತಾನೆ. ನಿಮ್ಮ ಕಂಪ್ನಿಯ ಟೋಟಲ್ ಶೇರ್ಗಳು ಇಷ್ಟಿದೆ, ಆ ಒಂದೊಂದು ಶೇರ್ಗೆ ಇಷ್ಟು ರೂಪಾಯಿ ಹಾಕಿದ್ರೆ ನಿಮ್ಮ ಒಂದು ಗೊತ್ತಾಗುತ್ತೆ ಅನ್ಕೊಂಡೆಲ್ಲ ಹೇಳ್ತಾನಲ್ಲ ಅಂಡರ್ ರೈಟರು. ಸೊ ಅಂಡರ್ ರೈಟರ್ ಹೇಳಾದ್ಮೇಲೆ ಫಸ್ಟ್ ಟೈಮು ಶೇರ್ ಆಗುತ್ತಲ್ಲ, ಅದನ್ನ ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀವಿ, ಆಯಿತಾ? ಫಸ್ಟ್ ಟೈಮು ಶೇರ್ ಆಗುತ್ತಲ್ಲ, ಫಸ್ಟ್ ಟೈಮು
ಫಸ್ಟ್ ಟೈಮ್ ಶೇರ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇದನ್ನು ನಾವು ಫಸ್ಟ್ ಟೈಮ್ ಸೇಲ್ ಮಾಡ್ತಿರೋ, ದಟ್ ಈಸ್ ಕಾಲ್ಡ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಓಕೆ, ಫಸ್ಟ್ ಟೈಮ್ ಶೇರ್ ಮಾಡ್ತೀರಾ, ಯಾರೊಬ್ಬ ತಗೊಳ್ತಾನೆ ನೋಡಿ, ತಗೊಂಡಿದ್ದಾನೆ ಆಗಲೇ ಹುಡುಗ, ಶೇರ್ಸು ಸಿಕ್ಕಿದೆ ಅನ್ನೋಆಗಲೇ ಒಂದು ಶೇರು. ಸೊ ನೆಕ್ಸ್ಟು ಫಾಲೋ ಆನ್ ಪಬ್ಲಿಕ್ ಆಫರು. ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತಿದೆ. ಏನಿದು ಅಂತಂದರೆ, ಈ ಫಸ್ಟ್ ತಗೊಂಡಿರ್ತಾನಲ್ಲ ಅವನಿಗೆ ಮತ್ತೆ ಇನ್ನೊಂದು ಶೇರ್ಸ್ನ ಕೊಡ್ತಾರೆ, ದಟ್ ಈಸ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾರೆ ನೋಡಿ. ಫಸ್ಟ್ ಟೈಮ್ ತಗೊಂಡಿರ್ತಾನಲ್ಲ, ಆ ತಗೊಂಡಿರೋ ಇನ್ವೆಸ್ಟರ್ಸ್ಗೆ ಮತ್ತೆ ಇನ್ನೊಂದು ಸತಿ ಮಾರಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಮಾರೋದಕ್ಕೆ ನಾವು ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಅಂದರೆ ಶೇರ್ಸ್ ಆರ್ ಸೋಲ್ಡ್ ಆಫ್ಟರ್ IPO. ಅಂದರೆ ಶೇರ್ಸು ಐ ಪಿ ಒ ಆದಮೇಲೆ ಶೇರ್ ಮಾಡೋದನ್ನ ನಾವು ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತೀವಿ. ನೆಕ್ಸ್ಟು ಏನಿದೆ, ವೆನ್ FPO ಇಸ್ ಆಫರ್ಡ್ ಟು ದ ಅಷ್ಟೇ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಏನಿರ್ತಾರೆ, ಆ ಇನ್ವೆಸ್ಟರ್ಸ್ಗೆ ಒಂದ್ಸತಿ ತಗೊಂಡಿರೋನ ಹತ್ರನೇ ಮತ್ತೆ ಹೋಗಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡೋದಕ್ಕೆ ನಾವು ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಹೇಳ್ತೀವಿ. ಸೊ ಎರಡನೇದಾಯಿತು. ನೆಕ್ಸ್ಟು ಮೂರನೇದು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತಿದೆ. ಸೊ ಇಲ್ಲಿ ಪ್ರೈವೇಟ್ ಅಂದ ತಕ್ಷಣ ಇಲ್ಲೇ ಗೊತ್ತೈತೆ ನಿಮಗೆ ಪ್ರೈವೇಟ್ ಅಂತ. ಸೊ ಇವರು ಬರೀ ಸೆಲೆಕ್ಟೆಡ್ ಮೆಂಬರ್ಸ್ಗಳಿಗೆ ಮಾರ್ತಾರೆ. ಸೆಲೆಕ್ಟೆಡ್ ಮೆಂಬರ್ಸ್ಗೆ, ಲೈಕ್ ಎಕ್ಸಾಂಪಲ್ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸು. ನೆಕ್ಸ್ಟ್ ಇನ್ಯಾರಿದ್ದಾರೆ, QII ಆ್ಯಂಕರ್ಸು. ಸೊ ನೆಕ್ಸ್ಟು NII. ಸೊ ಇಷ್ಟು ಜನಕ್ಕೆ ಮಾರೋದೇನಿದೆ ಅಂದರೆ ಸೆಲೆಕ್ಟೆಡ್ ಮೆಂಬರ್ಸು, ಇಷ್ಟು ಜನಕ್ಕೆ ಮಾತ್ರ ಮಾರೋದು ನಾವು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತೀವಿ, ಸರಿನಾ. ಸೊ ಇಷ್ಟು ಬಂದು ನಿಮ್ಮ ಡಿಫ್ರೆಂಟ್ ಮೆಥಡ್ಸ್ ಆಫ್ ಸೆಲ್ಲಿಂಗ್. ಫಸ್ಟು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಇದೆ, ಫಾಲೋ ಆನ್ ಪಬ್ಲಿಕ್ ಆಫರು, ಪ್ರೈವೇಟ್ ಪ್ಲೇಸ್ಮೆಂಟು. ಫಸ್ಟ್ ಟೈಮ್ ಮಾರೋದನ್ನ ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತೀವಿ. ತಗೊಂಡಿರೋನಿಗೆ ಮತ್ತೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡೋದನ್ನ ನಾವು ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಹೇಳ್ತೀವಿ. ಸೊ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದರೆ ಸೆಲೆಕ್ಟೆಡ್ ಮೆಂಬರ್ಸ್ಗೆ ಮಾತ್ರ ಮಾರ್ತೀವಿ. ಸೊ ಈ ಒಂದು ಮೆಥಡ್ಸಿಂದ ನಾವು ಒಂದು ಶೇರ್ಸ್ಗಳನ್ನ ಮಾರ್ತೀವಿ. ನೆಕ್ಸ್ಟು ಇನ್ನೊಂದು ಏನಿದೆ, ಆಫರ್ ಫಾರ್ ಸೇಲ್ ಅಂತಿದೆ. ಇದೊಂದು ಹೊಸ ಟಾಪಿಕ್ಕು, ಆಫರ್ ಫಾರ್ ಸೇಲ್ ಅಂತ. ಸೊ ಏನಿದು ಆಫರ್ ಫಾರ್ ಸೇಲ್ ಅಂತ ಹೇಳೋದಾದರೆ, ಇಲ್ಲಿ ಈ ತಗೊಂಡಿರ್ತಾನಲ್ಲ ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಏನಿರ್ತಾರೆ ಅವ್ರಿಗೆ ಒಂದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಇವನು ಇರ್ತಾನೆ ನೋಡಿ, ಇದು ಬೇಡ ಗುರು. ಈಗ ಇಲ್ಲಿ ಹೇಳಿದ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ, ಇಲ್ಲಿ ಯಾರೋ ಒಬ್ಬ ಪ್ರೈವೇಟಾಗಿ ಒಂದು ಶೇರ್ಗಳನ್ನ ಇಟ್ಕೊಂಡಿದ್ದಾನೆ, ಪ್ರೈವೇಟ್ ಮೆಂಬರ್ ಇವನು. ಲೈಕ್ HNI, QII ಮತ್ತು ಆ್ಯಂಕರ್ಸು, NII ಇವ್ರು ಯಾರು ಆಗಿರ್ಬೋದು ಇಷ್ಟರಲ್ಲಿ. ಸೊ ಇವನ ಹತ್ರ ಒಂದು ಪ್ರೈವೇಟಾಗಿ ಇರುತ್ತೆ ಒಂದು ಶೇರ್ಸು. ಈ ಒಂದು ಶೇರ್ಗಳನ್ನ ಪಬ್ಲಿಕ್ಗೆ ಮಾರ್ತಾನೆ. ಅಂದರೆ ಇವನ ಒಂದು ಪ್ರೈವೇಟ್ ಶೇರ್ಸ್ನ ಪಬ್ಲಿಕ್ಗೆ ಮಾರೋದನ್ನ ನಾವು ಆಫರ್ ಫಾರ್ ಸೇಲ್ ಅಂತ ಹೇಳ್ತೀವಿ. ಅದು ಕೂಡ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಮಾರ್ತಾನಂತೆ, ಆಯಿತಾ. ಸೊ ಇಷ್ಟೇ, ಏನೆಲ್ಲ ಸಿಂಪಲಾಗಿದೆ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಸಾಕು. ಸೊ ಇವೆಲ್ಲ ಡೆಫಿನೇಷನ್ಗಳು. ಮುಂದೆ ನಾನು ಕ್ಲಾಸ್ಗಳನ್ನು ಡೈರೆಕ್ಟಾಗಿ ಆಫರ್ ಫಾರ್ ಸೇಲ್ ಅಂತೀನಿ, ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದ್ಬಿಡ್ತೀನಿ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಮುಂದೆ ಹೇಳಿದಾಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅದಕ್ಕೋಸ್ಕರ ನಾನು ಈ ಒಂದು ಟಾಪಿಕ್ನ ಮಾಡ್ತಾ ಇರೋದು, ಆಯಿತಾ. ನೆಕ್ಸ್ಟು ನ್ಯೂ ಇಶ್ಯೂ ಅಂದರೆ ಏನು? ನ್ಯೂ ಇಶ್ಯೂ ಅಂತಂದರೆ ಏನಿರುತ್ತೆ? ನ್ಯೂ ಇಶ್ಯೂ ಅಂತಂದರೆ ಕಂಪ್ನಿ ಪ್ರಿಂಟ್ ಅ ನ್ಯೂ ಶೇರ್ಸ್ ಆ್ಯಂಡ್ ಸೆಲ್ ಟು ಪಬ್ಲಿಕ್. ಕಂಪ್ನಿ ಏನು ಮಾಡುತ್ತೆ? ನ್ಯೂ ಇಶ್ಯೂ ಅಂತಿದೆ ಅಲ್ಲೇ. ನ್ಯೂ ಇಶ್ಯೂ ಅಂತಂದರೆ ಹೊಸ ಶೇರ್ಗಳನ್ನ ಪ್ರಿಂಟ್ ಮಾಡುತ್ತೆ. ಹೊಸ ಶೇರ್ಸ್ನ ಪ್ರಿಂಟ್ ಮಾಡಿ ಇದನ್ನು ಸೆಲ್ ಮಾಡುತ್ತಂತೆ. ಇಲ್ಲಿದೆ ನ್ಯೂ ಇಶ್ಯೂ ಅಂತಂದರೆ ಹೊಸ ಒಂದು ಶೇರ್ಗಳನ್ನ ಪ್ರಿಂಟ್ ಮಾಡಿ ಸೇರೋದಕ್ಕೆ ನಾವು ನ್ಯೂ ಇಶ್ಯೂ ಅಂತೀವಿ. ಇದರಿಂದ ಅಫ್ಕೋರ್ಸ್ ನಿಮ್ಮ ಶೇರ್ಗಳು ಇನ್ಕ್ರೀಸ್ ಆಗುತ್ತೆ, ನಂಬರ್ ಆಫ್ ಶೇರ್ಸು, ಹೌದಲ್ವ? ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಶೇರ್ಸು ತುಂಬ ಇನ್ಕ್ರೀಸ್ ಆಯಿತು ಅಂತಂದರೆ ಪ್ರೈಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ? ಇಲ್ಲ, ಪ್ರೈಸು ಡೌನ್ ಆಗುತ್ತೆ. ಅರ್ಥ ಆಗಿರಬೇಕು ಅಂದ್ಕೊಳ್ತೀನಿ. ನಂಬರ್ ಆಫ್ ಶೇರ್ಸು ಎಷ್ಟು ಜಾಸ್ತಿ ಆಗುತ್ತೋ ಆ ಒಂದು ಪ್ರೈಸು ಕೂಡ ಕಮ್ಮಿ ಆಗುತ್ತೆ. ಈಗ ನಿಮ್ಮ ಹತ್ರ 1 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ,
ಸೊ 10 ರೂಪಾಯಿ ಯಾವುದೋ ಒಂದು ಚಾಕ್ಲೇಟ್ ತೊಗೋಬೇಕು ಅಂತ ತುಂಬ ಆಸೆ ಪಟ್ಟಿರ್ತೀರ. ಬಟ್ ಸಡನ್ನಾಗಿ ನಿಮ್ಮ ಕೈಲಿ 100 ರೂಪಾಯಿ ಬರುತ್ತೆ. ನೀವೇನು ಮಾಡ್ತೀರಾ, ಆ ಒಂದು 10 ರೂಪಾಯಿ ಚಾಕ್ಲೇಟ್ ತೊಗೊಳ್ತೀರಾ? ಇಲ್ಲ. ಆ ಒಂದು ಅಷ್ಟು ದಿನದಿಂದ ಕಾಯ್ಕೊಂಡಂತಹ ನೀವು 10 ರೂಪಾಯಿ ತೊಗೋಬೇಕು ಅಂತ ತುಂಬ ಫುಲ್ ಇಷ್ಟಪಟ್ಟಿರ್ತೀರ. ಒಂದು ಸತಿ ನಿಮಗೆ 100 ರೂಪಾಯಿ ಅಂತ ಬಂದಾಗ ಆ ಒಂದು 10 ರೂಪಾಯಿ ಮರ್ತೋಗುತ್ತೆ. 50 ರೂಪಾಯಿ ಅಥವಾ 150 ರೂಪಾಯಿಗೆ ಹೊರಟೋಗ್ತೀರ. ಅದನ್ನೇ ಹೇಳಿದ್ದು, ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆದಾಗ ಅದರ ಒಂದು ಡಿಮಾಂಡ್ ಅಂತ ಹೇಳೋಕ್ಕಾಗಲ್ಲ, ಆ ಒಂದು ಪ್ರೈಸ್ ಏನಾಗುತ್ತೆ ಕಮ್ಮಿ ಬಿದ್ದೋಗುತ್ತೆ. 100 ರೂಪಾಯಿ ಇದ್ದಿದ್ದು ಈಗ 1,000 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ ಒಂದು ಶೇರು, ಆಯಿತಾ. ಈಗ 1 ಕೋಟಿ ಶೇರ್ಗಳು ಎಕ್ಸ್ಟ್ರಾ ಬಂದುಬಿಡ್ತು ಅಂತ ತಿಳ್ಕೊಳ್ಳಿ. 1,000 ರೂಪಾಯಿ ಇದ್ದಿದ್ದು 100 ರೂಪಾಯಿ ಇಳಿದ್ಬಿಡುತ್ತೆ. ಈಗ ಚೀಪಾಗಿ ಹೋಗುತ್ತೆ, ಆಯಿತಾ. ಸೊ ಅದೇ ನ್ಯೂ ಇಶ್ಯೂ ಅಂತ. ಅಷ್ಟೇ, ಅಲ್ಲಿ ಏನಿಲ್ಲ, ಹೊಸ ಟಾಪಿಕ್ಗಳೇನಿಲ್ಲ ಅಲ್ಲಿ. ನೆಕ್ಸ್ಟು ಈ ಆಫರ್ ಫಾರ್ ಸೇಲ್ ಇದೆಯಲ್ಲ, ಇವೆಲ್ಲ ಬರೀ ಆಲ್ರೆಡಿ ಪ್ರಿಂಟೆಡ್ ಅಂದರೆ ಸೇಲ್ ಆಗಿರೋದು ಪ್ರೈವೇಟ್ ಶೇರ್ಗಳನ್ನ ಮಾತ್ರ ಮಾರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನ್ಯೂಲಿ ಪ್ರಿಂಟೆಡ್ ಬರೋಲ್ಲ. ಇಲ್ಲಿ ನ್ಯೂ ಇಶ್ಯೂಲ್ ಮಾತ್ರ ನ್ಯೂಲಿ ಪ್ರಿಂಟೆಡ್ ಶೇರ್ಸ್ಗಳು ಬರ್ತವೆ. ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ, ಲಾಸ್ಟ್ ಟಾಪಿಕ್ಕು ಸ್ಪೀಡ್ ಅಪ್ ಕ್ಯಾಪಿಟಲ್ ಅಂತ. ಏನಿದು ಸ್ಪೀಡ್ ಅಪ್ ಕ್ಯಾಪಿಟಲ್ ಅಂತ ಹೇಳೋದಾದರೆ, ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಕಂಪನಿಲಿರೋ ಈಕ್ವಿಟಿ ಶೇರ್ಸು ಹೇಳಿದ್ದೀನಿ, ಬಾಂಡ್ಸ್ಗಳೆಲ್ಲ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, ಅದಕ್ಕೆ ಹೇಳಿದ್ದು ನೋಡಿ. ಈಕ್ವಿಟಿ ಶೇರ್ಸು ಡೆಫಿನೇಷನ್ ನೋಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಈಕ್ವಿಟಿ ಶೇರ್ಸ್ ಅಂತ, ನೀವು ಅರ್ಥ ಮಾಡ್ಕೋಬೇಕು ಈಕ್ವಿಟಿ ಶೇರ್ಸ್ ಅಂದರೆ ಏನು ಅಂತ, ಆಯಿತಾ. ಒಂದು ಈಕ್ವಿಟಿ ಶೇರ್ಸ್ಗಳನ್ನ ಸೆಲ್ ಮಾಡಿ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡೋದು. ಅಂದರೆ ಒಂದು ಕಂಪನಿಯ ಇನ್ವೆಸ್ಟ್ಮೆಂಟ್ಗಳನ್ನ ಜಾಸ್ತಿ ಮಾಡಬೇಕು ಅಂತಂದರೆ ಕಂಪನಿಯ ಒಂದು ಈಕ್ವಿಟಿ ಶೇರ್ಸ್ಗಳನ್ನ ಮಾರಿಬಿಟ್ಟು ಒಂದು ದುಡ್ಡನ್ನು, ಅಂದರೆ ಫಂಡ್ಗಳನ್ನ ಕಲೆಕ್ಟ್ ಮಾಡೋದು. ಸೊ ಇಷ್ಟು ಬಂದು ನಿಮ್ಮ ಪ್ರೈಮರಿ ಮಾರ್ಕೆಟ್ ಆಗಿರುತ್ತೆ. ಇಷ್ಟೇ ಪ್ರೈಮರಿ ಮಾರ್ಕೆಟ್, ಇನ್ನೇನಿಲ್ಲ. ಸೆಲ್ ಮಾಡೋದು, ಬೈ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟು ಫ್ರೆಶ್ ಟಾಪಿಕ್ ಅಂತ ಹೇಳೋದಾದರೆ, ಅದಕ್ಕಿಂತ ಮುಂಚೆ ಒಂದಷ್ಟು ಕರೆಂಟ್ ಅಫೇರ್ಸ್ ನೋಡೋಣ. ಇಲ್ಲಿ ಕರೆಂಟ್ ಅಫೇರ್ಸ್ ಬರೀತೀನಿ. ಕರೆಂಟ್ ಅಫೇರ್ಸ್ ಗ್ರೀನ್ ಪೆನಲ್ಲಿ ಬರೀತೀನಿ. ಈಗ ನಾನು ಏನು ಇಷ್ಟೊತ್ತಿಗೂ ಹೇಳಿದೆ ಇದೆಲ್ಲ ಅರ್ಥ ಆಗಿರುತ್ತೆ ಅಂದ್ಕೊಂಡು ಕರೆಂಟ್ ಅಫೇರ್ಸ್ ಹೇಳ್ತಾ ಇದ್ದೀನಿ. ಸೊ 2022ರಲ್ಲಿ ಏನಾಗುತ್ತೆ, 2022ರಲ್ಲಿ ಸೆಬಿ ಹೊಸ ರೂಲ್ಸನ್ನು ತಗೊಂಡು ಬರುತ್ತೆ. ಏನಿದು ಹೊಸ ರೂಲ್ಸು ಅಂತಂದರೆ, 50% ಶೇರ್ಸ್ ಏನಿತ್ತು, 50% ಆಫ್ ಶೇರ್ಸ್ ಆಫ್ ಕಂಪನಿ, ಅದನ್ನು ನೀವು ಯಾರಿಗೆ ಮಾರಬೇಕು ಅಂತಂದರೆ QII ಮತ್ತು ಆ್ಯಂಕರ್ಸ್ಗೆ ಮಾರಬೇಕು. ಡೆಫಿನೇಷನ್ ಹೇಳಿದ್ದೀನಿ, QII ಮತ್ತು ಆ್ಯಂಕರ್ಸು ನಾನು ಮತ್ತೆ ಹೇಳೋದಿಲ್ಲ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಅದನ್ನು, ಆಯಿತಾ. ಸೊ ಈ ಒಂದು ಕಂಪನಿಯ ಸೆಬಿ ಏನು ಮಾಡುತ್ತೆ, 2022ರಲ್ಲಿ ಹೊಸ ರೂಲ್ಸನ್ನು ತೊಗೊಂಡು ಬರುತ್ತೆ. ಈ ರೂಲ್ಸ್ ಪ್ರಕಾರ ಒಂದು ಕಂಪನಿಯ 50% ಶೇರ್ಗಳನ್ನ ನೀನು QII ಮತ್ತು ಆ್ಯಂಕರ್ಸ್ಗೆ ಮಾರಬೇಕು. QII ಮತ್ತು ಆ್ಯಂಕರ್ಸು ಈ ಒಂದು 50%ಅಲ್ಲಿ, ಸೊ ಇದು ಮೊದಲನೇ ಕರೆಂಟ್ ಅಫೇರ್ಸು, 50%ಅಲ್ಲಿ ಔಟ್ ಆಫ್ 50%, 60% ಅಂದರೆ ಎಷ್ಟು, 50%ಅಲ್ಲಿ 60% ಅಂದರೆ ಇನ್ನು 30%. ಅರ್ಥ ಆಗಿರ್ಬೇಕು ಅಂದ್ಕೊಳ್ತೀನಿ. 50ನ್ನು ಇದು ಅರ್ಥ ಆಗಿಲ್ಲ ಅಂದ್ಕೊಳ್ತೀನಿ, ಆಯಿತು. ಈ ಒಂದು 100% ನಾನು ಈ 50 ಅಂತ ತಿಳ್ಕೊಂಡ್ರೆ, ಈ 50%ನ ಕಂಪ್ಲೀಟಾಗಿ ನಾನು 100 ಅಂತ ತಿಳ್ಕೊಂಡ್ರೆ 60% ಅಂದರೆ ಎಷ್ಟಾಗುತ್ತೆ ಹೇಳ್ತೀರಾ, ಎಷ್ಟು ಅಂತ? ಸೊ ಅದೇ 30% ಆಗುತ್ತೆ. ಬಟ್ 50%ಅಲ್ಲಿ ಈ 50%ಅಲ್ಲಿ 10% ಅಂದರೆ 5, 5 30 ಬಂತಲ್ಲ, ಅರ್ಥ ಆಗಿರುತ್ತೆ ಅಂದ್ಕೊಡ್ತೀನಿ. 50%ಅಲ್ಲಿ 60% ಅಂದರೆ ಅದು 30%, ಆಯಿತಾ. ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ನೀವು ಸೆಟಲ್ಲಿ ವೀಕ್ ಇದ್ದೀರ ಅನಿಸುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಈ ಒಂದು 30% ಯಾರು ಕೊಡಬೇಕು, ಆ್ಯಂಕರ್ಸ್ ಕೊಡಬೇಕು. ಇನ್ನೆಷ್ಟು ಪರ್ಸೆಂಟ್, ಇನ್ನು 20% ಎಷ್ಟು, ಇನ್ನು 20% QII. ನಮಗೆ ಬೇಕಾಗಿರೋದು ಈ 60%, ಆಯಿತಾ.
ಈ 50%ಅಲ್ಲಿ 50%ಅಲ್ಲಿ 60 ಭಾಗ ಅಂದರೆ 30% ನೀನು ಆ್ಯಂಕರ್ಸ್ ಕೊಡು, ಇನ್ನು 20 ಭಾಗದಷ್ಟು ನೀನು QIIಗೆ ಕೊಡು ಅಂತ ಹೊಸ ರೂಲ್ಸನ್ನು ಮಾಡ್ತು. ಅದ್ರ ಜೊತೆಗೆ ಇನ್ನೊಂದು ಹೇಳುತ್ತೆ, ಅಕಸ್ಮಾತ್ ನೀನೇನಾದರೂ ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು ಅಂತ ತಿಳ್ಕೊ. ಅಕಸ್ಮಾತ್ ಏನಾದರೂ ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು ಅಂತಂದರೆ ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು ಅಂದರೆ ನೀನು ಫಸ್ಟ್ ಟೈಮು ನೀನು IPOನ ಕೊಡ್ತಾಯಿದ್ದೀಯ. ಅಂದರೆ ಇನಿಷಿಯಲ್ ಹೇಳಿದ್ನಲ್ಲ, ಏನೆಲ್ಲ ಹೇಳ್ತಿರೋದು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಫಸ್ಟ್ ಟೈಮು ನೀನು ಶೇರ್ಗಳನ್ನ ಮಾರ್ತೀಯಲ್ಲ, ಅಕಸ್ಮಾತ್ ನೀನು ಶೇರ್ನ ಮಾರಕ್ಕೆ ಬಂದಿದೆಯಾ, ಬಟ್ ನಿನ್ನ ಕಂಪ್ನಿ ಒಂದು ಲಾಸ್ ಮೇಕಿಂಗ್ ಕಂಪ್ನಿ ಆಗಿತ್ತು ಅಂದರೆ ನಿನ್ನ ಒಂದು ಶೇರ್ಸ್ಗಳನ್ನ ಯಾರ್ಯಾರು ಕೊಡಬೇಕು ಅಂತ, ನಿನ್ನ ಒಂದು ಶೇರ್ಸ್ಗಳನ್ನ ಫಸ್ಟು ಪಬ್ಲಿಕ್ ಅಥವಾ ರೀಟೇಲ್ ಇನ್ವೆಸ್ಟರ್ಸ್ಗೆ ಎಷ್ಟು ಕೊಡಬೇಕು ಅಂತಂದರೆ, ಎಷ್ಟು ಕೊಡಬೇಕು ನೀನು ಮ್ಯಾಕ್ಸಿಮಮ್ 10% ಮಾತ್ರ ಕೊಡಬೇಕು ಪಬ್ಲಿಕ್ ಮತ್ತು ರೀಟೇಲ್ ಇನ್ವೆಸ್ಟರ್ಸ್ಗೆ, ಆಯಿತಾ. ಎರಡನೇದು QII ಅಥವಾ ಆ್ಯಂಕರ್ಸ್ಗೆ ನೀನು 75% ಕೊಡಬೇಕು, ಆಯಿತಾ. ನೆಕ್ಸ್ಟು ಮೂರನೇದು NII, ಫುಲ್ ಫಾರ್ಮ್ ಹೇಳೋಕ್ಕಿಂತ ಡೈರೆಕ್ಟಾಗಿ ಬರ್ತೀನಿ. NIIಗೆ ನೀನು 15% ಕೊಡಬೇಕು. ಈಗ ಮೇಲ್ಗಡೆ ಇದ್ರ ಪ್ರಕಾರ ನೀನು ಎಷ್ಟೇ ಶೇರ್ಗಳನ್ನ ಮಾರು, ಆ ಶೇರಲ್ಲಿ 60 ಭಾಗ ಅಂದರೆ ಈಗ 75 ಭಾಗ ಅಂತಿದೆ ಅಲ್ವಾ, 75% ಅಂತಿದೆ. ಈ 75%ಅಲ್ಲಿ 60% ಯಾರು ಕೊಡಬೇಕು, ನೀನು 60% ಆ್ಯಂಕರ್ಸ್ಗೆ ಕೊಡಬೇಕು. ಇನ್ನು ಮಿಕ್ಕಿದ್ದು ನೀನು QIIಗೆ ಕೊಟ್ಬಿಡು. ಇಲ್ಲಿಗೆ ಅಂದರೆ ಆ್ಯಂಕರ್ ಇನ್ವೆಸ್ಟರ್ಸ್ಗೆ ಜಾಸ್ತಿ ಇಲ್ಲಿ ಪ್ರಿಫರೆನ್ಸ್ನ ಕೊಟ್ಟಿದ್ದಾರೆ. ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಇದು ಬಂದು ನಿಮ್ಮ ಕರೆಂಟ್ ಅಫೇರ್ಸು. 2022ರಲ್ಲಿ ಎರಡು ರೂಲ್ಸ್ಗಳನ್ನ ತೊಗೊಂಡು ಬಂತು NII. ಇದ್ರ ಪ್ರಕಾರ ನೀನು ಯಾವುದೇ ಒಂದು ಕಂಪನಿಯ 50% ಶೇರ್ಗಳನ್ನ ನೀನು QII ಮತ್ತು ಆ್ಯಂಕರ್ಸ್ ಇದಕ್ಕೆ ಮಾರಬೇಕು. ಆ ಒಂದು 50% ಇದರಲ್ಲಿ 50%ಅಲ್ಲಿ 60 ಭಾಗದಷ್ಟು ಅಂದರೆ 30% ನೀನು ಆ್ಯಂಕರ್ಸ್ ಕೊಡಬೇಕು, ಇನ್ನು 20% QII ಕೊಡಬೇಕು. ಅಕಸ್ಮಾತ್ ಏನಾದರೂ ಲಾಸ್ ಮೇಕಿಂಗ್ ಕಂಪ್ನಿ ಆಗಿತ್ತು ಅಂದರೆ ಫಸ್ಟ್ ಟೈಮ್ ನೀನು ಶೇರ್ಗಳನ್ನ ಮಾರ್ತಾಯಿದ್ದೀನಿ ಅಂತಂದರೆ ನೀನು ಪಬ್ಲಿಕ್ಗೆ ಬರೀ 10% ಕೊಡಬೇಕು, ಮ್ಯಾಕ್ಸಿಮಮ್ 10%. QII ಮತ್ತು ಆ್ಯಂಕರ್ಸ್ಗೆ ನೀನು 75 ಭಾಗ ಕೊಡಬೇಕು, NIIಗೆ ನೀನು 15 ಭಾಗದಷ್ಟು ಕೊಡಬೇಕು ಅಂತ 2 ರೂಲ್ಸ್ಗಳನ್ನ ಮಾಡಿದೆ. ಸೊ ಇಷ್ಟು ಬಂದು ನಿಮ್ಮ ಪ್ರೈಮರಿ ಮಾರ್ಕೆಟ್ ಆಗಿತ್ತು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದರೆ ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಗೊತ್ತಾಯಿತು. ಈಗ ಸೆಕೆಂಡರಿ ಮಾರ್ಕೆಟ್ ನೋಡೋದಾದರೆ ಇಲ್ಲಿ ಇನ್ವೆಸ್ಟರ್ಸ್ ಬೈ ಆ್ಯಂಡ್ ಸೆಲ್ ಶೇರ್ ಬಾಂಡ್ಸ್. ಇಲ್ಲೂ ಕೂಡ ಬೈ ಆ್ಯಂಡ್ ಸೆಲ್ ಆಗುತ್ತೆ. ಅಲ್ಲಿ ಕಂಪನಿ ಮಾಡ್ತಾಯಿತ್ತು, ಕಂಪನಿ ಏನು ಮಾಡುತ್ತೆ, ಸೆಲ್ ಮಾಡುತ್ತೆ, ಆಯಿತಾ. ಇಲ್ಲಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಬೈ ಆರ್ ಸೆಲ್. ಇನ್ನೊಂದು ಥರ ಹೇಳೋದಾದರೆ ಟ್ರೇಡ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಏನು ಹೇಳಬೇಕು ಇದರಲ್ಲಿ ಅಷ್ಟೇ. ಸೊ ಇದರಲ್ಲೂ ಕೂಡ 2 ಟೈಪ್ಸ್, ಸೆಕೆಂಡರಿ ಮಾರ್ಕೆಟಲ್ಲಿ 2 ಟೈಪ್ಸ್ ಬರುತ್ತೆ. ಮೊದಲನೇದು ಏನು ಅಂತಂದರೆ ಸ್ಟಾಕ್ ಎಕ್ಸ್ಚೇಂಜ್ ಬಂತು ನೋಡಿ, ಸ್ಟಾಕ್ ಎಕ್ಸ್ಚೇಂಜ್. ಸೊ ಎರಡನೇದು ಬಂದು ಓವರ್ ದ ಕೌಂಟರ್. ಸೊ ಇದು ನಾನು SE ಅಂತ ಬರಿತೀನಿ, ಇದು OTC ಅಂತ ಬರಿತೀನಿ, ಆಯಿತಾ. ನೋಡಿರ್ತೀರ ಅಂದ್ಕೊಳ್ತೀನಿ, OTC ಅಂತೆಲ್ಲ ಕೇಳಿರ್ತೀರ ಅಂದ್ಕೊಳ್ತೀನಿ. ಸೊ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಇದು ಸ್ಟಾಕ್ ಎಕ್ಸ್ಚೇಂಜು ಬಂದು ಸೆಬಿ ರೆಗ್ಯುಲೇಟ್ ಮಾಡುತ್ತೆ, ರೆಗ್ಯುಲೇಟೆಡ್ ಬೈ ಸೆಬಿ. ಇದು ನೋ ರೆಗ್ಯುಲೇಟೆಡ್, ಆಯಿತಾ. ಸೆಬಿ ರೆಗ್ಯುಲೇಟ್ ಮಾಡುತ್ತೆ, ಜೊತೆಗೆ ಇದು ತುಂಬ ಲಿಕ್ವಿಡ್ ಇರುತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಹೆವಿ ದುಡ್ಡು ಕಾಸು ತುಂಬ ಕೋಟ್ಯಾಂತರ ರೂಪಾಯಿ ಓಡಾಡುತ್ತೆ. ಸೊ ಇದು ತುಂಬ ಲಿಕ್ವಿಡ್ ಇರುತ್ತೆ, ಸರಿನಾ. ನೆಕ್ಸ್ಟು ಇಲ್ಲಿ ನೀನು ಇದನ್ನು ಫಿನಾನ್ಷಿಯಲ್ ಟ್ರೇಡಬಲ್ ಅಂತ ಹೇಳ್ಬೋದು. ಅಂದರೆ ಒಬ್ಬರಿಂದ ಇನ್ನೊಬ್ರು ಕೊಡ್ಬೋದು,
ಆ ಒಂದು ಶೇರ್ಸ್ ಆಗಿರ್ಬೋದು ಅಥವಾ ಬಾಂಡ್ಗಳನ್ನ ಇನ್ನೊಬ್ಬರು ಮಾರ್ಬೋದು. ಬಟ್ ಇಲ್ಲಿ ಓವರ್ ದ ಕೌಂಟರ್ ಅಂತ ಇದೆಯಲ್ಲ, ಇದು ನಾಟ್ ಸೋ ಲಿಕ್ವಿಡು, ಆಯಿತಾ. ಇಟ್ ಈಸ್ ನಾನ್ ಟ್ರೇಡಬಲ್, ಇನ್ನೊಬ್ಬರು ಕೊಡೋಕ್ಕಾಗಲ್ಲ, ಆಯಿತಾ. ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು ಗುರು, ಇನ್ನೇನು ಇಲ್ಲ. ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಬ್ಬರು ಇನ್ವೆಸ್ಟ್ ಮಾಡ್ತಾರೆ, ಬಾಂಡ್ಗಳನ್ನ ಪರ್ಚೇಸ್ ಮಾಡ್ತಾರೆ, ಇಲ್ಲಾಂದರೆ ಬಾಂಡ್ಗಳನ್ನ ಅಥವಾ ಶೇರ್ಗಳನ್ನ ಸೆಲ್ ಮಾಡ್ತಾರೆ, ದುಡ್ಡನ್ನು ವಾಪಸ್ ತೊಗೊಳ್ತಾರೆ. ಇದೇ ಸ್ಟಾಕ್ ಎಕ್ಸ್ಚೇಂಜು. ಬಟ್ ಈ ಒಂದು ಓವರ್ ದ ಕೌಂಟರಲ್ಲೂ ಕೂಡ ಏನಾಗುತ್ತೆ, ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಬೈ ಮತ್ತು ಸೆಲ್ ಎಲ್ಲ ಕೂಡ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಇದು ಒಂದು ಗೌರ್ಮೆಂಟ್ನ ಹೊರಗಡೆ ಇದೆ, ಅಂದರೆ ಗೌರ್ಮೆಂಟ್ ಅಂಡರ್ಲೇ ಇದ್ರೂ ಕೂಡ ಸೆಬಿ ಇದನ್ನು ರೆಗ್ಯುಲೇಟ್ ಮಾಡಲ್ಲ. ಸಿಂಪಲಾಗಿ ಒಂದು ಡಯಾಗ್ರಾಮ್ ಬರೀತೀನಿ. ಇದು ನಮ್ಮ ಇಂಡಿಯಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಇದು ಸ್ಟಾಕ್ ಎಕ್ಸ್ಚೇಂಜ್ ಅಂತಂದರೆ ಇನ್ನು ಮಿಕ್ಕಿದಿರೋದೆ ಒ ಟಿ ಸಿ ಅನ್ನೋದು ದೊಡ್ಡ ಮಾರ್ಕೆಟು ಕಂಪೇರ್ಡ್ ಟು ಸ್ಟಾಕ್ ಎಕ್ಸ್ಚೇಂಜು. ಈ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಬಂದು ಆರ್ಗನೈಸ್ಡ್ ಅಂತ ಹೇಳ್ಬೋದು. ಆರ್ಗನೈಸ್ಡ್, ಸ್ಟ್ಯಾಂಡರ್ಡ್, ಲೋ ರಿಸ್ಕ್, ಲೋ ರಿಟರ್ನ್ಸ್. ನೋಡಿ, ಲೋ ರಿಟರ್ನ್ಸ್ ಇದು, ಲೋ ರಿಟರ್ನ್ಸ್, ಆಯಿತಾ. ಮತ್ತು ಲಿಸ್ಟೆಡ್ ಮೆಂಬರ್ಸು ತುಂಬ ಲಿಸ್ಟ್, ಅಂದರೆ ಸೆಬಿ ಮಾತ್ರ ಅಪಾಯಿಂಟ್ ಮಾಡುತ್ತೆ ಅಂಥ ಮೆಂಬರ್ಸ್ ಮಾತ್ರ ಸ್ಟಾಕ್ ಎಕ್ಸ್ಚೇಂಜ್ ಇರ್ತದೆ. ನೆಕ್ಸ್ಟು ತುಂಬ ಲಿಕ್ವಿಡ್ ಆಗಿರುತ್ತೆ, ಇದಕ್ಕೆ ಟ್ರೇಡಬಲು. ಅದೇ ರೀತಿ ನೀವು ಒ ಟಿ ಸಿಗೆ ಹೇಳೋದಾದರೆ ದೇ ಆರ್ ಅನ್ಆರ್ಗನೈಸ್ಡ್, ನಾನ್ ಸ್ಟ್ಯಾಂಡರ್ಡ್, ಹೈಲಿ ರಿಸ್ಕು, ಹೈ ರಿಟರ್ನ್ಸು, ಅನ್ಲಿಸ್ಟೆಡ್ ಮೆಂಬರು, ಲೆಸ್ ಲಿಕ್ವಿಡು, ನಾನ್ ಟ್ರೇಡಬಲ್. ಇಷ್ಟು ಗೊತ್ತಿದ್ರೆ ಸಾಕು, ಆಯಿತಾ. ನೆಕ್ಸ್ಟು ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಏನೋ ಆಯಿತು, ನಮ್ಮ ಒ ಟಿ ಸಿ ಬಗ್ಗೆ ಏನೋ ಆಯಿತು. ಏನಾದ್ರು ಹೇಳಬೇಕಾ? ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಸ್ಟಾಕ್ ಎಕ್ಸ್ಚೇಂಜು ಸೆಬಿ ಅಂಡರಲ್ಲಿ ಬರುತ್ತೆ. ನೋಡಿ, ಇನ್ನೊಂದ್ಸತಿ ಬರೀತೀನಿ. ಸೆಬಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಸೆಬಿ ಅಂಡರಲ್ಲಿ ಬರೋದೇ ಸ್ಟಾಕ್ ಎಕ್ಸ್ಚೇಂಜು. ಬಟ್ ಇಲ್ಲಿ ಒ ಟಿ ಸಿ ಬರುತ್ತೆ. ಬಟ್ ಇಲ್ಲಿ ಯಾವುದೇ ತರಹ ಒಂದು ರೆಗ್ಯುಲೇಟ್ ಮಾಡಲ್ಲ. ಇಲ್ಲೂ ಕೂಡ ಜನಗಳು ತುಂಬ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಆದಷ್ಟು ಬ್ಲ್ಯಾಕ್ ಮನಿ, ಆಯಿತಾ, ಔಟ್ಸೈಡ್ ಮನಿ ಲಾಂಡ್ರಿಂಗ್ ಮನಿ, ಸೊ ಇಂಥ ಮನಿಗಳು, ಇಂಥ ದುಡ್ಡು ಎಲ್ಲ ಬಂದು ಇನ್ವೆಸ್ಟ್ ಆಗೋದು ಒ ಟಿ ಸಿಲಿ. ಬಟ್ ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಪ್ಯೂರ್ ವೈಟ್ ಇರ್ತದೆ. ಅಲ್ಲೂ ಕೂಡ ಸ್ವಲ್ಪ ನಡೀತೆ, ಬಟ್ ಸ್ಟಿಲ್ ಇಟ್ ಈಸ್ ಎ ವೈಟ್ ಅಂತ ಹೇಳ್ಬೋದು. ಸೊ ಇಷ್ಟು ಗೊತ್ತಿದ್ರೆ ಸಾಕು ರೀ, ಏನು ಬೇಡ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ, ಆಯಿತಾ. ನೆಕ್ಸ್ಟು ಈಗ ಒಂದಷ್ಟು ಡೆಫಿನೇಷನ್ಗಳನ್ನ ಓದಬೇಕು. ಡೆಫಿನೇಷನ್ಗಳು ಈಗ ಅದನ್ನು ಬೇರೆ ಪೆನ್ನಲ್ಲಿ ಬರೀತೀನಿ. ಸೊ ಮೊದಲನೇ ಬೇರೆ ಕಾನ್ಸೆಪ್ಟ್ ಇದು, ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಆಯಿತು. ಈಗ ಡೆಫಿನೇಷನ್ಗಳು. ಮೊದಲನೇದು ಕ್ಯಾಪ್ಟಿವ್ ಶೇರ್ಸ್. ಏನಿದು ಕ್ಯಾಪ್ಟಿವ್ ಶೇರ್ಸ್ ಅಂತ ಹೇಳೋದಾದರೆ, ಶೇರ್ಸ್ ಆಫ್ ಅ ಕಂಪ್ನಿ ವಿಚ್ ಆರ್ ಈಸಿಲಿ ಅವೈಲಬಲ್ ಇನ್ ದ ಮಾರ್ಕೆಟ್. ಯಾವುದಾದ್ರೂ ಒಂದು ಕಂಪನಿಯ ಶೇರ್ಸ್ಗಳು ತುಂಬ ಈಸಿಯಾಗಿ ಸಿಗುತ್ತೆ ನೋಡಿ. ಸೊ ಈಸಿಲಿ ಅವೈಲಬಲ್ ಶೇರ್ಸ್ ಆಫ್ ಅ ಕಂಪ್ನಿ ನಾವು ಕ್ಯಾಪ್ಟಿವ್ ಶೇರ್ಸ್ ಅಂತೀವಿ. ಒಂದು ಕಂಪನಿಯ ಶೇರ್ಗಳು ಸಿಗುತ್ತಲ್ಲ, ಅದಕ್ಕೆ ನಾವು ಕ್ಯಾಪ್ಟಿವ್ ಶೇರ್ಸ್ ಅಂತೀವಿ. ಸಾಕು, ಅಷ್ಟು ಗೊತ್ತಿದ್ರೆ ಸಾಕು ನಮಗೆ. ನೆಕ್ಸ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಎಮ್ ಕ್ಯಾಪ್ ಅಂತಲೂ ಅಂತಾರೆ ಇದನ್ನು. ಸೊ ಎಮ್ ಕ್ಯಾಪ್ ಅಂತಂದರೆ ಇದು ಒಂದು ಕಂಪನಿ ಹತ್ರ ಎಷ್ಟು ಶೇರ್ಸ್ ಇದೆ, ನಂಬರ್ ಆಫ್ ಶೇರ್ಸು ಇಂಟು ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಇಂಟು ನಮ್ಮ ಶೇರ್ ಪ್ರೈಸು, ಒಂದೊಂದು ಶೇರ್ಗೆ ಎಷ್ಟು ಪ್ರೈಸ್ ಇದೆ ಅಂತ. ಸೊ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎಮ್ ಕ್ಯಾಪ್ ಸಿಗುತ್ತೆ. ತುಂಬ ಜನ ಎಮ್ ಕ್ಯಾಪ್ ಅಂದರೆ ದಿಕ್ಕಾಪಲೆ ಹೇಳ್ತಾರೆ. ನಾನು ನೋಡಿದ್ದೀನಿ ಗುರು ಯೂಟ್ಯೂಬಲ್ಲಿ. ಎಮ್ ಕ್ಯಾಪ್ ಅಂತಂದರೆ ತುಂಬ ಜಾಸ್ತಿ ಹೇಳ್ತಾರೆ. ಬಟ್ ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು. ಎಮ್ ಕ್ಯಾಪ್ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಂದರೆ ನಂಬರ್ ಆಫ್ ಒಂದು ಕಂಪ್ನಿ ಹತ್ರ ಎಷ್ಟು ಶೇರ್ಸ್ಗಳಿದೆ ಇಂಟು ಆ ಒಂದೊಂದು ಶೇರ್ಗಳಿಗೆ ಎಷ್ಟು ರೂಪಾಯಿ ಅನ್ನೋದನ್ನ. ಈಗ ಕನ್ಸಿಡರ್ ಒಂದು ಕಂಪನಿಗೆ, ಈ ಕಂಪನಿ ಎ ಅಂತಿದೆ, ಆ ಕಂಪ್ನಿ ಹತ್ರ 1,000 ಶೇರ್ಗಳಿದೆ. ಅದೇ ರೀತಿ ಒಂದು ಶೇರ್ಗೆ ಪ್ರೈಸ್ ಎಷ್ಟು ಅಂದರೆ 100 ರೂಪಾಯಿ ಆಯಿತು. ಅಂದರೆ 1,100ರಲ್ಲಿ ಎಷ್ಟು ಬರುತ್ತೋ ಅಷ್ಟು, ಅಂದರೆ ಎಷ್ಟು, 1,00,000. ಸೊ ಇಷ್ಟು ಎಮ್ ಕ್ಯಾಪ್ ಅಂತ, ಆಯಿತಾ. ಸಾಕು ಇಷ್ಟು ಗೊತ್ತಿದ್ರೆ. ಸೊ ನೆಕ್ಸ್ಟ್ ಬಂದು ಫ್ರೀ ಫ್ಲೋಟ್ ಎಮ್ ಕ್ಯಾಪ್. ಸೊ ಇದು ತುಂಬ ಇಂಪಾರ್ಟೆಂಟು, ಫ್ರೀ ಫ್ಲೋಟ್ ಎಮ್ ಕ್ಯಾಪ್ ಅಂತ.
ಸೊ ಇದು ನಂಬರ್ ಆಫ್ ರೆಡಿಲಿ ಅವೈಲಬಲ್ ಶೇರ್ ಇಂಟು ಶೇರ್ ಪ್ರೈಸ್. ಸೊ ಅಂದರೆ ಈಗ ಸದ್ಯಕ್ಕೆ ಒಂದು ಕಂಪನಿ ಹತ್ರ ಎಷ್ಟು ಅಂದರೆ ಮಾರಿರೋದು ಬಿಡಿ ಹೊರಟೋಗಿದೆ, ಮಾರಿರೋದನ್ನ ಬಿಟ್ಟು ಇನ್ನು ಕಂಪ್ನಿ ಹತ್ರ ಎಷ್ಟು ಶೇರ್ಗಳಿದೆ ಅಷ್ಟು ಶೇರ್ಗಳು ಇಂಟು ಆ ಶೇರ್ ಪ್ರೈಸ್ ಎಷ್ಟು. ಇನ್ನು ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಅ ಕಂಪನಿ ಅಂತ ಹೇಳ್ಬೋದು. ಒಂದು ಕಂಪನಿಯ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಅ ಕಂಪ್ನಿ ಅಂತ ಹೇಗೆ ಹೇಳ್ತಾರೆ ಅಂದರೆ ಆ ಕಂಪ್ನಿ ಹತ್ರ ಎಷ್ಟು ಈಗ ಸದ್ಯಕ್ಕೆ ಎಷ್ಟು ಶೇರ್ಗಳಿವೆ ಮತ್ತು ಆ ಒಂದು ಶೇರ್ ಪ್ರೈಸ್ ಎಷ್ಟು ಎರಡು ನೀವು ಇಂಟು ಮಾಡಿದ್ರೆ ನಿಮಗೆ ಫ್ರೀ ಫ್ಲೋಟ್ MCAP ಸಿಗುತ್ತೆ. ಸರಿನಾ? ಸೊ ಸಾಕು, ಇಷ್ಟು ಗೊತ್ತಿದ್ರೆ ಸಾಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂದರೆ ಇಟ್ ಇಂಡಿಕೇಟ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಟಾಪ್ ಪರ್ಫಾರ್ಮಿಂಗ್ ಕಂಪನಿ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್ PSE. ಈ ಒಂದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಏನು ಮಾಡುತ್ತೆ ಅಂದರೆ ಈ ಕೆಲವೊಂದು ಕಂಪನಿಗಳ ಪರ್ಫಾರ್ಮೆನ್ಸ್ನ ಹೇಳುತ್ತೆ. ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಾ ಇದೆ, ವೀಕ್ ಆಗಿದೆಯಾ ಸ್ಟ್ರಾಂಗ್ ಆಗಿದೆಯಾ ಅಂತ ಹೇಳೋದೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸು. ಸೊ ಎಲ್ಲಿ ಅಂತಂದರೆ ನಮ್ಮ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇದನ್ನು ಲಿಸ್ಟ್ ಮಾಡುತ್ತೆ. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡುತ್ತೆ ಕಂಪನಿಗಳನ್ನ. ನೋಡಿರಬೇಕು ನೀವು, ಟಾಪ್ 10, ಟಾಪ್ 20, ಟಾಪ್ 30, ಟಾಪ್ 40 ಎಕ್ಸಾಂಪಲ್ ಹೇಳಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಎಕ್ಸಾಂಪಲ್ ಹೇಳ್ತಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಆ್ಯಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಎರಡಿದೆ ಇಂಡಿಯಾದಲ್ಲಿ. ಸೊ ಇಲ್ಲಿ ಈ ಒಂದು ಟಾಪಲ್ಲಿ ಪ್ಲೇಸ್ ಮಾಡೋದು ಯಾರು ಅಂದರೆ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅನ್ನೋದು. ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿಕೊಂಡು ಈ ಕಂಪ್ನಿ ಫಸ್ಟ್ ಇದೆ, ಈ ಕಂಪ್ನಿ ಸೆಕೆಂಡ್ ಇದೆ ಅಂತ ಅಂದ್ಬಿಟ್ಟು ಪ್ಲೇಸ್ ಮಾಡುತ್ತೆ. ಸೊ ಟು ಕ್ಯಾಲ್ಕುಲೇಟ್ ಈಗ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟು ಕ್ಯಾಲ್ಕುಲೇಟ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಫೈಂಡ್ ಫ್ರೀ ಫ್ಲೋಟ್ ಹೇಳಿದೆ ಗೊತ್ತಾ ಲಾಸ್ಟ್ ಇದರಲ್ಲಿ. ಫ್ರೀ ಫ್ಲೋಟ್ MCAP. ಈ ಫ್ರೀ ಫ್ಲೋಟ್ MCAPನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಫ್ರೀ ಫ್ಲೋಟ್ MCAPನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಆಲ್ ದ ಲಿಸ್ಟ್ ಕಂಪ್ನಿ ಆ್ಯಂಡ್ ದೆನ್ ಸೆಟ್ ದ ಟಾಪ್ ಲೈಕ್ ಓಕೆ ಓಕೆ ಏನಿದು ಫ್ರೀ ಫ್ಲೋಟ್ ಅಂತಂದು ಹೇಳಿದ್ರೆ ನಂಬರ್ ಆಫ್ ರೆಡಿಲಿ ಅವೈಲಬಲ್ ಶೇರ್ಸ್ ಎಷ್ಟಿದೆ ಮತ್ತು ಆ ಶೇರ್ ಪ್ರೈಸ್ ಎಷ್ಟಿದೆ ಎರಡನ್ನೂ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಅ ಕಂಪ್ನಿ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಈಗ ನೀವು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನೀವು ಫಸ್ಟು ಫ್ರೀ ಫ್ಲೋಟ್ MCAPನ ಇದು ಮಾಡಿ, ಲಿಸ್ಟೆಡ್ ಕಂಪ್ನಿ. ಓಕೆ, ನೀವು ಫ್ರೀ ಫ್ಲೋಟ್ MCAPನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಅ ಕಂಪ್ನಿ ಸಿಗುತ್ತೆ. ಆಯಿತಾ? ಸೊ ಈ ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಅ ಕಂಪ್ನಿ ಸಿಗುತ್ತೆ. ಈಗ ಕಂಪ್ನಿಗೇದು ಆ್ಯಕ್ಚುಯಲ್ ವ್ಯಾಲ್ಯೂ ಬಂದು ಲೈಕ್ 60% ಇದೆ. ಸೊ ಕಂಪನಿ B ಬಂದು ಲೈಕ್ 70% ಇದೆ. ಕಂಪನಿ C ಬಂದು 71% ಇದೆ. ಕಂಪನಿ D ಬಂದು 81% ಇದೆ. ಸೊ ಈಗ ಟಾಪ್ ಪರ್ಫಾರ್ಮಿಂಗ್ ಕಂಪ್ನಿ ಅಂತ ಯಾವ್ದು ಹಾಕ್ತೀರಾ? ಫಸ್ಟು D ಹಾಕ್ತೀರಾ ಫಸ್ಟ್ ಪ್ಲೇಸಲ್ಲಿ. ನೆಕ್ಸ್ಟು ಟಾಪ್ ಪರ್ಫಾರ್ಮಿಂಗ್ ಇದರಲ್ಲಿ 71% ಇದೆ ಅಂದರೆ C ಹಾಕ್ತೀರಾ ಎರಡನೇ ಪ್ಲೇಸಲ್ಲಿ. ನೆಕ್ಸ್ಟು B ಹಾಕ್ತೀರಾ. ನೆಕ್ಸ್ಟ್ 60% ಕಮ್ಮಿ ಇದೆ ಕಂಪೇರ್ ಟು ಮಿಕ್ಕಿದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕಮ್ಮಿ ಇತ್ತು. ಸೊ ನೀವು A ಹಾಕ್ತೀರಾ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಒಂದು ಕಂಪನಿಯ ಒಂದು ವ್ಯಾಲ್ಯೂಯೇಷನ್ನ ಇದು ಮಾಡಿಕೊಂಡು ಪರ್ಫಾರ್ಮೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ನೀವು ಟಾಪ್ 10 ಅದು ಕೂಡ ಟಾಪ್ 10, 20, ಟಾಪ್ 30, ಟಾಪ್ 40, ಟಾಪ್ 50 ಅಂತಂದ್ಬಿಟ್ಟು ನೀವು ಮಾರ್ತೀರಾ. ಎಕ್ಸಾಂಪಲ್ ಹೇಳಿದ್ರೆ ನಿಫ್ಟಿ 50 ಅಂತ ಕೇಳಿರ್ತೀರಲ್ವ. ಸೊ ನಿಫ್ಟಿ 50 ನೀವು ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಮಾರ್ಕೆಟ್ ಏನಾದ್ರು ನೀವು ಇನ್ವೆಸ್ಟ್ ಮಾಡಿ ಅಂದ್ರೆ ಗೊತ್ತಿತ್ತು ಅಂದರೆ ನೀವು ಅಲ್ಲಿ ನಿಫ್ಟಿ 50 ಅಂತ ಕೇಳಿರ್ತೀರ. ನೆಕ್ಸ್ಟು BSE ಸೆನ್ಸೆಕ್ಸ್ ಅಂತ ಕೇಳಿರ್ತೀರ, ಸೆನ್ಸೆಕ್ಸ್ 30,
ನಿಫ್ಟಿ 100, ನಿಫ್ಟಿ 50, ನಿಫ್ಟಿ 100 ಅಂತೆಲ್ಲ ಬಂದಿರುತ್ತೆ. ಅಂದರೆ ಫಸ್ಟ್ ಅವ್ರು ಏನು ಮಾಡ್ತಾರೆ, ಒಂದು ಕಂಪ್ನಿಯ ಎಮ್ ಕ್ಯಾಪ್ ಅಂದರೆ ಫ್ರೀ ಫ್ಲೋಟಿಂಗ್ ಎಮ್ ಕ್ಯಾಪ್ನ ಕ್ಯಾಲ್ಕುಲೇಟ್ ಮಾಡಿ ಆ ಕಂಪ್ನಿಯ ಒಂದು ವ್ಯಾಲ್ಯೂಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ವ್ಯಾಲ್ಯೂಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ನಂತರ ಅವರು ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟು ಟಾಪ್ 10, ಟಾಪ್ 20, ಟಾಪ್ 30 ಆ ಒಂದು ಕಂಪ್ನಿನ ಲಿಸ್ಟ್ ಮಾಡ್ತಾರಂತೆ. ಸೊ ಇಷ್ಟು ಬಂದು ನಿಮ್ಮ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಆಗಿತ್ತು. ಇಷ್ಟು ಗೊತ್ತಿದ್ರೆ ಸಾಕು ರೀ, ಏನು ಬೇಡ. ಇದ್ರ ಬಗ್ಗೆ ಅವನು ಏನಂತ ಕ್ವಶನ್ ಕೇಳಲ್ಲ, ಬಟ್ ಸ್ಟಿಲ್ ಗೊತ್ತಿರಲಿ. ನೆಕ್ಸ್ಟ್ ಬರೋದು ನೆಕ್ಸ್ಟ್ ಕಾನ್ಸೆಪ್ಟು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಏನಿತ್ತು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತಂದರೆ ಇಟ್ ಈಸ್ ಕ್ರಿಯೇಟೆಡ್ ಬೈ ಒಂದು ನಿಮಿಷ, ಯಾರು ಕ್ರಿಯೇಟ್ ಮಾಡ್ತಾರೆ ಇದನ್ನು ಅಂತಂದರೆ ಇಟ್ ಈಸ್ ಕ್ರಿಯೇಟೆಡ್ ಬೈ ದ ಬ್ರೋಕರ್. ಬ್ರೋಕರ್ ಇರ್ತಾನೆ ಒಬ್ಬ. ಯಾರು ಈ ಬ್ರೋಕರ್ ಅಂತಂದರೆ ಸೆಬಿ ಅಪಾಯಿಂಟ್ ಮಾಡಿರ್ತಾರೆ ಅದನ್ನು. ಯಾಕೆ ಅಂದರೆ ಕೆಲವೊಂದು ಸತಿ ಏನು ಮಾಡ್ತೀರಾ, ನಿಮ್ಮ ಹತ್ರ ಎಕ್ಸಾಂಪಲ್ ಇದು ಎಕ್ಸ್ಚೇಂಜ್ ಟ್ರೇಡ್ ಫಂಡ್ಸ್ ಬಗ್ಗೆ ಹೇಳೋದಾದರೆ ಕಾನ್ಸೆಪ್ಟ್ ಹೇಳ್ತೀನಿ, ನೀವು ಇದ್ದೀರ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಸೊ ನೀವು ಯಾವುದೋ ಒಂದೇ ಒಂದು ಶೇರ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಿಮಗೆ ಒಂದು ಶೇರ್ ಸಖತ್ ಬಿದ್ದೋಯ್ತು ಅಂತಂದರೆ ನಿಮ್ಮ 10,000 ರೂಪಾಯಿ ಹೋಯಿತು, ಬಿದ್ದೋಯ್ತು ಅಂತಂದರೆ ಹೊಟ್ಟೋಯ್ತು. ಸೊ ನಿಮಗೆ ಈ ಒಂದು ಮೆಥಡ್ ನಿಮಗೆ ಇಷ್ಟ ಆಗಲ್ಲ, ಇದು ಬೇಡ ಗುರಿದು ಅಂತ. ಬಟ್ ನೀವೇನು ಮಾಡ್ತೀರಾ, ಒಂದು ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಬ್ರೋಕರ್ ಸಾಹೇಬ್ರೆ, ನನ್ನ ಹತ್ರ 10,000 ಇದೆ, ನೀವು ಏನು ಮಾಡಿ ನನಗೆ ಟಾಪ್ ಪರ್ಫಾರ್ಮಿಂಗ್ ಕಂಪನಿಯ ಅಂದರೆ 10,000ಕ್ಕೆ ಟಾಪ್ 20 ಟಾಪ್ 30 ಒಂದಷ್ಟು ಶೇರ್ಗಳನ್ನ ನೀವೊಂದು ಬ್ಯಾಸ್ಕೆಟಲ್ಲಿ ಹಾಕ್ಕೊಡಿ. ಬ್ಯಾಸ್ಕೆಟಲ್ಲಿ ಟಾಪ್ 10 ಕಂಪ್ನಿಯದು, ಟಾಪ್ 20 ಕಂಪ್ನಿಯ ಶೇರ್ಗಳು, ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಪ್ರಾಫಿಟ್ ಬರೋಂಥ ಶೇರ್ಗಳನ್ನ ಒಂದು ಬ್ಯಾಸ್ಕೆಟಲ್ಲಿ ಹಾಕ್ಕೊಡಿ ಅಂತ ಇವನು ಬ್ರೋಕರ್ ಹೇಳ್ತಾನೆ. ಸೊ ಬ್ರೋಕರ್ ಏನು ಮಾಡ್ತಾನೆ, ಇವನು ಹೇಳ್ದಂಗೆ ಒಂದು ಬ್ಯಾಸ್ಕೆಟಲ್ಲಿ ಎಲ್ಲ ಶೇರ್ಗಳನ್ನ ಹಾಕಿ, ಇದು ವ್ಯಾಲ್ಯೂ ಬಂದು 10,000ಕ್ಕೆ ಅದು ಕೂತ್ಕೋಬೇಕು. ಆ ರೀತಿ ಅವನು ಒಂದು ಬ್ಯಾಸ್ಕೆಟಲ್ಲಿ ಹಾಕಿ ಅವನೇನು ಮಾಡ್ತಾನೆ, ಸೆಲ್ ಮಾಡ್ತಾನೆ ಆ ಒಂದು ಬ್ಯಾಸ್ಕೆಟ್ನ. ಸೊ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಇದು ಡೈವರ್ಸಿಫೈಡ್ ಸಿಗುತ್ತೆ. ಡೈವರ್ಸಿಫೈಡ್ ಶೇರ್ ಸಿಗುತ್ತದೆ. ಅಕಸ್ಮಾತು ಯಾವುದಾದ್ರೂ ಒಂದು ಶೇರ್ ಬಿದ್ದರೂ ಸಹಿತ ಇನ್ನೊಂದು ಶೇರ್ ಎತ್ಕೊಳ್ಳುತ್ತೆ, ಹಾಗಾಗಿ ಇವನು ಪ್ರಾಫಿಟ್ ಮಾಡ್ಬೋದು. ಇದರಲ್ಲಿ ಇವನಿಗೆ ಸ್ವಲ್ಪ ಒಂದಷ್ಟು ಕಮಿಷನ್ ಕೂಡ ಸಿಗುತ್ತಂತೆ. ಕಮಿಷನ್ ಒಂದು ನಿಮಿಷ ನೋಡ್ತೀನಿ. ಓಕೆ, ಇವನು ಕೂಡ ಕಮಿಷನ್ ಸಿಗುತ್ತೆ. ಕಮಿಷನ್ ಆಫ್ ಫೀನೋ ಏನೋ ಸಿಗುತ್ತೆ, 2% ಎಷ್ಟೋ ಸಿಗುತ್ತೆ ನನಗೆ, ಬಿಡಿ ಅದು ಬೇಡ ನಮಗೆ. ಸೊ ಇವನೇನು ಮಾಡ್ತಾನೆ, 10,000 ರೂಪಾಯಿನ ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಇನ್ ಅ ಸಿಂಗಲ್ ಶೇರ್, ಹಿ ಇನ್ವೆಸ್ಟ್ ಇನ್ ಅ ಡೈವರ್ಸಿಫೈಡ್ ಮ್ಯಾನರ್, ಡೈವರ್ಸಿಫೈಡ್ ಶೇರ್ಸ್ ಯೂಸಿಂಗ್ ವಿತ್ ದ ಹೆಲ್ಪ್ ಆಫ್ ಅ ಬ್ರೋಕರ್. ಈ ಬ್ರೋಕರ್ ಏನು ಮಾಡ್ತಾನೆ, ಈ ಒಂದು ಬ್ಯಾಸ್ಕೆಟಲ್ಲಿ ಮಲ್ಟಿಪಲ್ ಶೇರ್ಸ್ಗಳನ್ನ ಟಾಪ್ ಪರ್ಫಾರ್ಮಿಂಗ್ ಟಾಪ್ 10 ಅಂತ ಹೇಳಿದ್ನಲ್ಲ, ಟಾಪ್ ನೋಡಿ ಸೆನ್ಸೆಕ್ಸು, ನಿಫ್ಟಿ 50 ಒಂದು ಪರ್ಫಾರ್ಮೆನ್ಸ್ ಎಲ್ಲ ಹೇಳಿದ್ನಲ್ಲ, ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸು, ಈ ಥರ ಒಂದು ಕ್ಯಾಲ್ಕುಲೇಟ್ ಮಾಡಿ ಈ ಥರ ಒಂದು ಟಾಪ್ 10 ಒಂದು ಕಂಪ್ನಿಗಳನ್ನ ಇರ್ತದೆ ನೋಡಿ, ಅಂಥ ಕಂಪ್ನಿಯ ಒಂದು ಸ್ಟಾಕ್ಗಳನ್ನ ಇವನು ಈ ಒಂದು ಬ್ಯಾಸ್ಕೆಟಲ್ಲಿ ಹಾಕಿ ಬ್ಯಾಸ್ಕೆಟಲ್ಲಿಗೆ ಸೆಲ್ ಮಾಡ್ತಾನೆ. ನೋಡಪ್ಪ ತಗೋ, ನೀನು ಕೇಳಿದಲ್ಲ 10,000 ರೂಪಾಯಿಗೆ ತುಂಬ ಶೇರ್ಗಳಿದ್ದಾವೆ, ಅಲ್ಲಿ ಟಾಪ್ 20 ಶೇರ್ಗಳನ್ನ ಹಾಕಿದ್ದೀನಿ. ಅಕಸ್ಮಾತ್ ಒಂದು ಕಂಪ್ನಿಯ ಶೇರ್ ಬಿದ್ದರೂ ಸಹಿತ ಇನ್ನೊಂದು ಕಂಪ್ನಿ ಶೇರ್ ಅಫ್ಕೋರ್ಸ್ ಮೇಲೆದೇಳುತ್ತೆ, ಆಗ ನೀನು ಪ್ರಾಫಿಟ್ನ ತೊಗೋಬೋದು ಅಂತ ಅಂದ್ಬಿಟ್ಟು ಸೆಲ್ ಮಾಡ್ತಾನೆ. ಇದರಿಂದ ಏನರ್ಥ ಆಯಿತು, ನಮಗೆ ಡೈವರ್ಸಿಫೈಡ್ ಮ್ಯಾನರ್ ಬರುತ್ತೆ. ಇದು ಸ್ವಲ್ಪ ಲೆಸ್ ರಿಸ್ಕ್ ಅಂತ ಹೇಳ್ಬೋದು. ಯಾಕಂದರೆ ಅದರ ಒಂದು ಬಿದ್ದರೂ ಪರವಾಗಿಲ್ಲ, ಇನ್ನು ಮಿಕ್ಕಿದ್ದು 19 ಇದು ಟಾಪ್ 20 ಅಂದರೆ ಒಟ್ಟು 20 ಶೇರ್ ಇದೆ ಅಂತಂದರೆ ಒಂದು ಶೇರ್ ಬಿತ್ತು, ಇನ್ನು 19 ಶೇರ್ ಯಾವುದಾದ್ರೂ ಒಂದು ಶೇರ್ ಮೇಲೆ ಗೆದ್ದರೂ ಸಹಿತ ಇವನಿಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಸೊ ಇಷ್ಟು ಬಂದು ನಿಮ್ಮ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ಗಳಾಗಿರುತ್ತೆ, ಸರಿನಾ? ಸೊ ಇದು ಗೌರ್ಮೆಂಟ್ ಮಾಡಿದೆಯಾ ಅಂದರೆ ಹೌದು, ಗೌರ್ಮೆಂಟ್ ಮಾಡಿದೆ. ಎಕ್ಸಾಂಪಲ್ ಹೇಳಿದ್ರೆ ನಿಫ್ಟಿ 50 ನೋಡಿದ್ರಲ್ವ ಎಷ್ಟಿದೆ, ಒಂದು 25,000 ಏನೋ ಇದೆ. ಅದೇ ಥರ ನಿಫ್ಟಿ 100, ನಿಫ್ಟಿ 30 ಅಂತೆಲ್ಲ ಇದೆ ನೋಡಿ. ಒಂದು ಸತಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ನಿಫ್ಟಿ 50 ಅಂತ. ಸೊ ಒಂದು ಫ್ರೀ ಫ್ಲೋಟಿಂಗ್ ಎಮ್ ಕ್ಯಾಪ್ ಅನ್ನೋ ಒಂದನ್ನು ಕ್ಯಾಲ್ಕುಲೇಟ್ ಮಾಡಿ, ಪರ್ಫಾರ್ಮೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಂಪನಿಯ ಒಂದು ಟಾಪ್ ಪರ್ಫಾರ್ಮಿಂಗ್ ಕಂಪ್ನಿಯಾಗಿ ಒಂದು ಲಿಸ್ಟ್ ಮಾಡ್ತಾರೆ. ಆ ಒಂದು ಲಿಸ್ಟೆಡ್ ಕಂಪನಿಯಿಂದ ಬ್ರೋಕರ್ ಏನು ಮಾಡ್ತಾನೆ, ಈ ಒಂದು ಬ್ಯಾಸ್ಕೆಟ್ ಒಳಗಡೆ ಅಷ್ಟು ಕಂಪ್ನಿಯ ಒಂದು ಸಿಂಗಲ್ ಶೇರ್ನ ಬೈ ಮಾಡಿ ಬ್ಯಾಸ್ಕೆಟಲ್ಲಿ ಹಾಕಿ ವಾಪಸ್ಸು ಒಬ್ಬನಿಗೆ ಮಾರ್ತಾನೆ, ಅಂದರೆ ನಿಮಗೆ ಮಾರ್ತಾನೆ. ಸೊ ಅವನು ಕೂಡ ಒಂದಷ್ಟು ಫೀನ ಇಸ್ಕೊಳ್ತಾನೆ.
ಸೊ ಇದನ್ನು ಎಕ್ಸಾಂಪಲ್ ಹೇಳಿದ್ರೆ ನಿಫ್ಟಿ 50 ಅಂತನಾದ್ರು ಹೇಳ್ಬೋದು. ಸೊ ಗೌರ್ಮೆಂಟ್ ಹತ್ರ ಏನಾದ್ರು ಮಾಡಿದೆ ಸರ್ ಅಂತಂದರೆ ಹೌದು. ಗೌರ್ಮೆಂಟ್ ಆಫ್ ಕೇರಳನ ಇಲ್ಲ, ಗೌರ್ಮೆಂಟು ಫಸ್ಟ್ ETF ಯಾವುದು ಅಂತಂದರೆ, ಇದು ಕರೆಂಟ್ ಅಫೇರ್ಸ್ ಇದು. ಗೌರ್ಮೆಂಟ್ ಫಸ್ಟ್ ETF ಯಾವುದು ಅಂತಂದರೆ, ಫಸ್ಟ್ ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಯಾವುದು ಅಂತಂದರೆ ಭಾರತ್ ಬಾಂಡ್ ಅಂತ ಮಾಡಿದಂತೆ. ಭಾರತ್ ಬಾಂಡ್ಸ್ ಅಂತ ಮಾಡಿದಂತೆ. ಇದು ಒಟ್ಟು ಟೆನ್ಯೂರ್ ಬಂದು 5 ರಿಂದ 11 ವರ್ಷ. ಯಾವಾಗ ಏನು ಎತ್ತ ಗೊತ್ತಿಲ್ಲ ಸರಿಗೆ, ಬಟ್ ನನಗೆ ಗೊತ್ತಿರೋಂಗೆ ಗೌರ್ಮೆಂಟು ಫಸ್ಟ್ ETF ಥರ ಬಂದಿದ್ದು ಬಾಂಡ್ಸಲ್ಲಿ ಸೆಲ್ ಮಾಡಿದ್ದು, ಶೇರ್ಸ್ ಅಲ್ಲ, ಬಾಂಡ್ಸ್ ಆಗಿ ಒಂದು ಬ್ಯಾಸ್ಕೆಟ್ ಒಳಗಡೆ ಮಲ್ಟಿಪಲ್ ಬಾಂಡ್ಸ್ನ ಹಾಕಿ 5 ರಿಂದ 11 ವರ್ಷ ಟೆನ್ಯೂರ್ವರೆಗೂ ಮಾರಿತಂತೆ ಗೌರ್ಮೆಂಟು, ಸರಿನಾ. ಸೊ ಈ ಒಂದು ಬ್ಯಾಸ್ಕೆಟ್ ಯಾರು ಅಂದರೆ ಡೈವರ್ಸಿಫೈಡ್ ಮ್ಯಾನರ್ಗೆ ಡಿಸೈನ್ ಮಾಡೋದು ಅಂದರೆ ನಮ್ಮ ಬ್ರೋಕರೇ. ಈ ಬ್ರೋಕರೇ ಯಾರೊಬ್ಬ ಬ್ರೋಕರು ಮಾಡಿ ಕೊಡ್ತಾನೆ. ಏನಾದರೂ ಹೇಳಬೇಕಾ? ಎಲ್ಲ ಕಂಪ್ಲೀಟ್ ಆಯಿತು, ಅಷ್ಟೇ ಗುರು, ಏನಿಲ್ಲ. ಸೊ ಎಲ್ಲ ಮುಗೀತು. ಈಗ ನೋಟ್ಸ್ ನೋಡೋವೇನು ಅಂತ. ನೋಟ್ಸ್ ನೋಡೋದಾದರೆ ಸೊ ಇಲ್ಲಿಂದ ಶುರು ಮಾಡಿದ್ವಿ. ಪ್ರೈಮರಿ ಮಾರ್ಕೆಟ್ ಬಗ್ಗೆ ಮಾತಾಡಿದೆ, ಸೆಬಿ ಬಗ್ಗೆ ಮಾತಾಡಿದೆ, ನೆಕ್ಸ್ಟು ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಬಗ್ಗೆ ಮಾತಾಡಿದೆ, ಅಂಡರ್ ರೈಟರ್ ಬಗ್ಗೆ ಮಾತಾಡಿದೆ, ಕಂಡೀಷನ್ ಟು ಬಿ ಫುಲ್ಫಿಲ್ಡ್ ಟು ಬಿ ಲಿಸ್ಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡಿದೆ, ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಯಾರ್ಯಾರು ನೋಡಿದ್ವಿ, ಆಯಿತಾ. ನೆಕ್ಸ್ಟು ಡಿಫ್ರೆಂಟ್ ಮೆಥಡ್ಸ್ ಆಫ್ ಸೆಲ್ಲಿಂಗ್ ಶೇರ್ಸ್ ಅಂತ ನೋಡಿದ್ವಿ. ನೆಕ್ಸ್ಟು ಆಫರ್ ಫಾರ್ ಸೆಲ್ಲು, ನ್ಯೂ ಇಶ್ಯೂ ಅಂದರೆ ಏನು, ಹೊಸ್ದಾಗಿ ಪ್ರಿಂಟ್ ಆಗೋದನ್ನ ನಾವು ನ್ಯೂ ಇಶ್ಯೂ ಅಂತೀವಿ, ಸರಿ. ನೆಕ್ಸ್ಟು ಸ್ಪೀಡ್ ಅಪ್ ಕ್ಯಾಪಿಟಲ್ ಅಂದರೆ ಏನು ಅಂದರೆ ನಿಮ್ಮ ಒಂದು ಶೇರ್ಸ್ಗಳನ್ನ, ಈಕ್ವಿಟಿ ಶೇರ್ಗಳನ್ನ ಸೇಲ್ ಮಾಡಿ ಕಂಪ್ನಿಯ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡಿದೆ, ರೀಸೆಂಟಾಗಿ ಸೆಬಿ ಮಾಡಿದಂಥ 2 ರೂಲ್ಸ್ಗಳ ಬಗ್ಗೆ ಮಾತಾಡಿದೆ. ನೆಕ್ಸ್ಟು ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ಮಾತಾಡಿದೆ. ನೆಕ್ಸ್ಟು ಸ್ಟಾಕ್ ಎಕ್ಸ್ಚೇಂಜು ಮತ್ತು OTC ಅದ್ರ ಬಗ್ಗೆ ಮಾತಾಡಿದೆ. ಸೊ ನೇಚರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಮಾತಾಡಿದೆ ನಾನು, ಅಂದರೆ ಡೀಟೇಲಾಗಿ ಹೇಳಲಿಲ್ಲ, ಜಸ್ಟ್ ಹಂಗೆ ಹೇಳಿದ್ದೀನಿ. ಆರ್ಗನೈಸ್ಡ್ ಮ್ಯಾನರು ಅದು ಇದು ಅಂತ ಹೇಳಿದ್ನಲ್ಲ, ಅದೇ, ಆಯಿತಾ. ನೆಕ್ಸ್ಟು ಕ್ಯಾಪ್ಟಿವ್ ಶೇರ್ ಬಗ್ಗೆ ಮಾತಾಡಿದೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ NCAP ಬಗ್ಗೆ ಹೇಳಿದೆ, ನೆಕ್ಸ್ಟು ಫ್ರೀ ಫ್ಲೋಟಿಂಗ್ MCAP ಬಗ್ಗೆ ಹೇಳಿದೆ, ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಬಗ್ಗೆ ಹೇಳಿದೆ, ನೆಕ್ಸ್ಟು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಬಗ್ಗೆ ಮಾತಾಡಿದೆ. ನೆಕ್ಸ್ಟು ಇಲ್ಲಿ ನಾನು ಥಿಯರಿ ಹೇಳಿದ್ನಲ್ಲ, ಆ ಥಿಯರಿಲಿ ಬರ್ತಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಆ ಒಂದು ಟಾಪ್ 20 ಟಾಪ್ 50 ಅದರಲ್ಲಿ ನಿಫ್ಟಿ 50 ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸು ಲೈಕ್ BSE ನೋಡಿ, BSE ಸೆನ್ಸೆಕ್ಸ್ 30, ಜೊತೆಗೆ ಗೌರ್ಮೆಂಟ್ ಹೊಸದಾಗಿ ಸೆಲ್ ಮಾಡಿದಂತಹ ಒಂದು ETF ಯಾವುದು ಅಂತಂದರೆ ಭಾರತ್ ಬಾಂಡ್ಸು, 5 ರಿಂದ 11 ವರ್ಷ ಟೆನ್ಯೂರ್ ಇತ್ತು. ಸೊ ಇಷ್ಟು ಬಂದು ನಿಮ್ಮ ನೋಟ್ಸ್ ಆಗಿರುತ್ತೆ. ಈ ಥರ ನೋಟ್ಸ್ ಬೇಕು ಅಂತಂದರೆ ನೀವು ಬೈ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಮ್ಯೂಚುವಲ್ ಫಂಡ್ಸ್ ಮಾಡ್ತು ಅಂತಂದರೆ ಡೆರಿವೇಟಿವ್ಸ್ ಇದೆ, ನೆಕ್ಸ್ಟು ಬಾಂಡ್ ಪ್ರೈಸು, ಬಾಂಡ್ ಈಲ್ಡು, ನೆಕ್ಸ್ಟು ಅದಾನಿ ಹಿಂಡರ್ಬರ್ನ್ ಕ್ರೈಸಿಸು, ಅದಾನಿ ಬಗ್ಗೆ ಒಂದಷ್ಟು ಇದೆ ನೋಡಿ, ಒಂದಷ್ಟು ಅವನೊಂದು ಇದನ್ನು ಯೂಸ್ ಮಾಡ್ತಾ ಇದ್ದಾನೆ, ಯಾವುದಾದ್ರೂ ಶಾರ್ಟ್ ಸೆಲ್ಲಿಂಗ್ ಅಂತ, ಅದು ಕೂಡ ಹೇಳ್ತೀನಿ. ನೆಕ್ಸ್ಟು ಮನಿ ಮಾರ್ಕೆಟ್ ಬರುತ್ತೆ. ಮನಿ ಮಾರ್ಕೆಟ್ ಆದಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟು ನೋಡೋಣ ಮುಂದೆ. ಓಕೆ, ಈ ಕ್ಲಾಸು ಇಷ್ಟಾಯಿತು ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಎಕನಾಮಿಕ್ಸ್ ಮಾಡೆಲ್ ಕಂಪ್ಲೀಟ್ ಮಾಡೋಣ ಒಟ್ಟಿಗೆ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ನೋಟ್ಸ್ ಬೇಕು ಅಂದರೆ ಬೈ ಲಿಂಕ್ ಇದೆ, ಹೋಗಿ ನೀವು ಬೈ ಮಾಡಬಹುದು. ₹1 ಅಂತ ಕೊಡ್ತಾಯಿದ್ದೀನಿ, ಇವರು ಬೈ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾಯಿದ್ದೀನಿ. ಥ್ಯಾಂಕ್ ಯು.